ಸ್ನೇಹಿತರೆ ನಮಸ್ಕಾರ. ವಿಡಿಯೋ ಸೆಷನ್‌ಗೆ ಸ್ವಾಗತ. ನಾನು ಲಾರೆನ್ಸ್ ಸರ್. ಸ್ನೇಹಿತರೆ, ಈ ಒಂದು ವಿಡಿಯೋ ಸೆಷನ್ ಅಲ್ಲಿ 6th ಸೆಮಿಸ್ಟರ್ ಬಿಕಾಮ್ ಅಥವಾ 6th ಸೆಮಿಸ್ಟರ್ ಬಿಬಿಎ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ನ ಇನ್ಕಮ್ ಫ್ರಮ್ ಪ್ರೊಫೆಷನ್ ಚಾಪ್ಟರ್ ಸಂಬಂಧಪಟ್ಟಂತೆ ಒಂದು ಲೆಕ್ಕನ ಮಾಡೋಣ ಬನ್ನಿ. ಸ್ನೇಹಿತರೆ ನೋಡಿ, ಪ್ರಾಬ್ಲಮ್ ಈ ರೀತಿ ಇದೆ. ದ ಫಾಲೋಯಿಂಗ್ ಇಸ್ ದ ರೆಸಿಡೆಂಟ್ ಪೇಮೆಂಟ್ ಅಕೌಂಟ್ ಆಫ್ ಡಾಕ್ಟರ್ ಹರಿಪ್ರಸಾದ್ ಫಾರ್ ದ ಇಯರ್ ಎಂಡೆಡ್ 31st March 2025. Resident payment account. To balance brought down. Opening balance 1,20,000. Visiting fees 65,000. Consultation fees 80,000. Sale of medicine 45,000. Operation theatre rent 25,000. Interest 25,000. On credit side they have given payment side clinic rent 25,000. Staff salary 80,000. Rent and taxes 25,000. Electricity and water charges 14,000. Purchase of books in bracket they have given annual ಅಂತ ಕೊಟ್ಟಿದ್ದಾರೆ ಬ್ರಾಕೆಟ್ ಅಲ್ಲಿ 14,000. Purchase of surgical equipment 40,000. Motor car expenses 10,000. Medical association membership fees 5,000. Audit fees 20,000. Staff welfare expenses 12,000. Diwali expenses 6,000. Entertainment expenses 12,000. Medicine purchased 30,000. Y balance carried on. Closing balance 67,000. Both the side totals 3,60,000. ಮತ್ತೆ ಐದು ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದೇನಂತ ನೋಡೋಣ ಬನ್ನಿ. ಅಡಿಷನಲ್ ಇನ್ಫಾರ್ಮೇಶನ್ಸ್. ಗಿಫ್ಟ್ ಫ್ರಮ್ ಪೇಷಂಟ್ಸ್ ಆಫ್ ₹4,000 was given to him by a patient not included in the account. ಸೊ ಇಲ್ಲಿ ಯಾರೋ ಪೇಷಂಟ್ ಬಂದು ₹4,000 ಕೊಟ್ಟಿದ್ದಾರೆ ಅಂತ ಗಿಫ್ಟ್. ಅದನ್ನ ಈ ಅಕೌಂಟ್ ಅಲ್ಲಿ ನಾಟ್ ಇನ್ಕ್ಲೂಡ್ ಅಕೌಂಟ್ ಅಂದ್ರೆ ಈ ರೆಸಿಡೆಂಟ್ ಪೇಮೆಂಟ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಆಗಿಲ್ಲ ಅಂತೆ. ಸೆಕೆಂಡ್ ಪಾಯಿಂಟ್, 1/4 ಆಫ್ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಪರ್ಸನಲ್ ಯೂಸ್. ಸೊ ಅವ್ರ ಕಾರ್ ಇದೆ ಡಾಕ್ಟರ್ ಹತ್ರ. ಈ ಕಾರ್ನ ಏನ್ ಮಾಡ್ತಾನೆ ಇವನು, ಸ್ವಲ್ಪ ಭಾಗನ ಪರ್ಸನಲ್ ಯೂಸ್ ಮಾಡ್ತಾನೆ, ಸ್ವಲ್ಪ ಭಾಗ ಪ್ರೊಫೆಷನ್ ಯೂಸ್ ಮಾಡ್ತಾ ಇದ್ದಾನೆ. 1/4 ಅಂದ್ರೆ ಕಾಲ್ ಭಾಗ ಪರ್ಸನಲ್ ಯೂಸ್ ಭಾಗ ಅಂತ ಹೇಳ್ತಾರೆ ಇಲ್ಲಿ. ಹಾಗಾದ್ರೆ ಮುಕ್ಕಾಲ್ ಭಾಗ 3/4 ಏನಾಗಿರುತ್ತೆ, ಕಾರ್ ಸಂಬಂಧಪಟ್ಟಿದ ಎಕ್ಸ್ಪೆನ್ಸಸ್ ಪ್ರೊಫೆಷನ್ ಆಗಿರುತ್ತೆ. ದ ರೇಟ್ ಆಫ್ ಡಿಪ್ರಿಸಿಯೇಷನ್ ಆನ್ ಸರ್ಜಿಕಲ್ ಎಕ್ವಿಪ್ಮೆಂಟ್ ಇಸ್ 40%. ಸೊ ಸರ್ಜಿಕಲ್ ಎಕ್ವಿಪ್ಮೆಂಟ್ ಎಷ್ಟು ರೇಟ್ ಆಫ್ ಡಿಪ್ರಿಸಿಯೇಷನ್ ಇಸ್ 40% ಅಂತ ಹೇಳ್ತಾ ಇದ್ದಾರೆ. ಇಂಟ್ರೆಸ್ಟ್ ರಿಸೀವ್ಡ್ ಇಸ್ ಆನ್ ಬ್ಯಾಂಕ್ ಡೆಪಾಸಿಟ್. ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಹೇಳಿಲ್ಲ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲೇನ್ ಮಾಡಿದ್ರೆ ಲಾಸ್ಟ್ ಪಾಯಿಂಟ್ ಏನ್ ಹೇಳಿದ್ರಿ ಇಲ್ಲಿ, ಇಲ್ಲಿ ನೋಡಿ ಇಂಟ್ರೆಸ್ಟ್ 25,000 ಅಂತ ಹೇಳಿದ್ರು. ಆದ್ರೆ ಆ ಬಡ್ಡಿ ಎಲ್ಲಿಂದ ಬರ್ತಾ ಇದೆ ಅಂತ ಕ್ಲಾರಿಟಿ ಇರಲಿಲ್ಲ. ಆದ್ರೆ ಇಲ್ಲಿ ಕ್ಲಿಯರ್ ಮಾಡ್ತಾರೆ. ಆ ಬಡ್ಡಿ ಎಲ್ಲಿಂದ ಬರ್ತಾ ಇದೆ, ಬ್ಯಾಂಕ್ ಡೆಪಾಸಿಟ್ ಇಂದ. ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದಕ್ಕೆ ಬ್ಯಾಂಕ್ ಅವ್ರು ಕೊಡ್ತಿರುವಂತ ಬಡ್ಡಿ ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ ಪಾಯಿಂಟ್, ಆಡಿಟ್ ಫೀಸ್ ಇನ್ಕ್ಲೂಡ್ಸ್ ಇನ್ಕಮ್ ಟ್ಯಾಕ್ಸ್ ಅಪೀಲ್ ಎಕ್ಸ್ಪೆನ್ಸಸ್ ಆಫ್ ₹10,000. ಆಡಿಟ್ ಫೀಸ್ ಎಷ್ಟಿದೆ ಅಮೌಂಟ್ ಇಲ್ಲಿ 20,000 ಇದೆ. ಈ 20,000 ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಅಪೀಲ್ ಎಕ್ಸ್ಪೆನ್ಸಸ್ ಸೇರ್ಕೊಂಡಿದಂತೆ 10,000 ಸೇರ್ಕೊಂಡಿದಂತೆ. ಹಾಗಾದ್ರೆ 20,000ದಲ್ಲಿ 10,000 ಅಪೀಲ್ ಎಕ್ಸ್ಪೆನ್ಸ್ ಆದ್ರೆ ಉಳಿದಿದ್ದ 10,000 ಏನಾಗಿರುತ್ತೆ, ಆಡಿಟ್ ಫೀಸ್ ಆಗಿರುತ್ತೆ. ಕಂಪ್ಯೂಟ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2025-26. ಸ್ನೇಹಿತರೆ, ಈ ಒಂದು ಪ್ರಾಬ್ಲಮ್ ಮಾಡೋ ಮುಂಚೆ ನಾವು ಕೆಲವೊಂದು ವಿಷಯ ಬಗ್ಗೆ ಡಿಸ್ಕಸ್ ಮಾಡೋಣ. ನನ್ನ ನೋಟ್ ಅಂತ ಇಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಬಗ್ಗೆ ಹೇಳ್ತೀನಿ ನಾನು. ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋ ಮುಂಚೆ, ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಸ್ಟಾರ್ಟ್ ಮಾಡೋ ಮುಂಚೆ ನಾವು ಅವ್ರು ಕೊಟ್ಟಂತ ಅಕೌಂಟ್ ರೆಸಿಡೆಂಟ್ ಪೇಮೆಂಟ್ ಅಕೌಂಟ್ ಅಂತ ಅವ್ರು ನಮಗೆ ಕೊಟ್ಟಿದ್ದಾರೆ. ನಾವು ಅವ್ನು ಮೇಂಟೈನ್ ಮಾಡ್ತಾರೋ ಅಕೌಂಟ್ ಕ್ಯಾಶ್ ಸಿಸ್ಟಮ್ ಅಲ್ಲಿ ಮೇಂಟೈನ್ ಮಾಡ್ತಾ ಇದಾರೆ, ಇಲ್ಲ ಮರ್ಕೆಂಟೈಲ್ ಸಿಸ್ಟಮ್ ಅಲ್ಲಿ ಮೇಂಟೈನ್ ಮಾಡ್ತಾರ ಅಂತ ನಮ್ಗೆ ಗೊತ್ತಾಗ್ಬಿಡ್ಬೇಕು, ಫಸ್ಟ್ ತಿಳ್ಕೊಳ್ಬೇಕು. ಸೊ ಒಂದ್ ವೇಳೆ ಅವ್ರು ಏನಾದ್ರು ರೆಸಿಡೆಂಟ್ ಪೇಮೆಂಟ್ ಅಕೌಂಟ್ ಕ್ಯಾಶ್ ಅಕೌಂಟ್ ಮೇಂಟೈನ್ ಮಾಡ್ತಾ ಇದ್ರೆ ಅದು ಕ್ಯಾಶ್ ಸಿಸ್ಟಮ್ ಅಲ್ಲಿ ಇದೆ ಅಂತ ನಾವು ಅನ್ಕೊಳ್ತೀವಿ. ಇನ್ಸ್ಟೆಡ್ ಆಫ್ ರೆಸಿಡೆಂಟ್ ಪೇಮೆಂಟ್ ಅಕೌಂಟ್ ಕೊಡದೆ ಇದ್ರ ಬದಲಾಗಿ ಅವ್ರೇನಾದ್ರು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕೊಟ್ಟಿದ್ರೆ ಅವಾಗ ನಾವೇನ್ ಅಸ್ಯೂಮ್ ಮಾಡ್ತೀವಿ ಅಂದ್ರೆ ಅವ್ರು ಮೇಂಟೈನ್ ಮಾಡ್ತಿರುವಂತ ಸಿಸ್ಟಮ್ ಆಫ್ ಮೇಂಟೆನೆನ್ಸ್ ಆಫ್ ಅಕೌಂಟಿಂಗ್ ಈಸ್ ಮರ್ಕೆಂಟೈಲ್ ಸಿಸ್ಟಮ್ ಮಾಡ್ತಾ ಇದಾರೆ ಅಂತ ನಾವು ಅನ್ಕೊಂತೀವಿ. ರೆಸಿಡೆಂಟ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ರೆ ಕ್ಯಾಶ್ ಸಿಸ್ಟಮ್, ಅಥವಾ ನಿಮ್ಗೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಥವಾ P&L ಅಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿರೋದು ಮರ್ಕೆಂಟೈಲ್ ಸಿಸ್ಟಮ್ ಅಲ್ಲಿ ಅಂತ ಗೊತ್ತಾಗತ್ತೆ. ಇಲ್ಲೇನಾಗ್ತಾ ಇದೆ, ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದು ಇಲ್ಲಿ ರೆಸಿಡೆಂಟ್ ಪೇಮೆಂಟ್ ಅಕೌಂಟ್. ಅದರಿಂದ ಇದನ್ನ ಏನಂತ ಹೇಳ್ಬೋದು ನಾವಿಲ್ಲಿ, ಕ್ಯಾಶ್ ಸಿಸ್ಟಮ್ ಅಲ್ಲಿ ಇದೆ ಅಂತ ಹೇಳಕ್ಕಾಗತ್ತೆ. ಸೊ ವಿದ್ಯಾರ್ಥಿಗಳು ನಾವು ಈಗ ಈಸಿಯಾಗಿ ರೆಕಗ್ನೈಸ್ ಮಾಡ್ಬೋದು.
ರೆಸಿಡೆಂಟ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ರೆ ಕ್ಯಾಶ್ ಸಿಸ್ಟಮ್, ರೆಸಿಡೆಂಟ್ ಪೇಮೆಂಟ್ ಅಕೌಂಟ್ ಕೊಡದೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕೊಟ್ಟಿದ್ರೆ ಮರ್ಕೆಂಟೈಲ್ ಸಿಸ್ಟಮ್ ಅಂತ ನಾವು ಈಸಿಯಾಗಿ ಮಾಡಬಹುದು. ಕೆಲವು ಸಮಯದಲ್ಲಿ ಏನ್ ಮಾಡ್ತಾರೆ, ಅವ್ರು ಯಾವ ಅಕೌಂಟ್ ಅಂತ ಹೇಳೋದಿಲ್ಲ. ಅವ್ರು ಹೇಳ್ತಾರೆ ಫ್ರಮ್ ದ ಫಾಲೋಯಿಂಗ್ ಕ್ಯಾಲ್ಕುಲೇಟ್ ದ ಟ್ಯಾಕ್ಸಬಲ್ ಪ್ರೊಫೆಷನಲ್ ಇನ್ಕಮ್ ಅಂತ ಹೇಳಿ ಅಕೌಂಟ್ ಹೇಳೋದಿಲ್ಲ. ಜಸ್ಟ್ ಅಕೌಂಟ್ ಬರ್ದಿರ್ತಾರೆ, ಹೆಡ್ಡಿಂಗ್ ಇರೋದಿಲ್ಲ. ಈ ಕಡೆ ಒಂದ್ ಕಡೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಅಂತ ಟೈಮಲ್ಲಿ ನೀವೇನ್ ಮಾಡ್ಬೇಕಂದ್ರೆ ನೀವೇ ರೆಕಗ್ನೈಸ್ ಮಾಡ್ಬೇಕು. ಆ ಪ್ರಾಬ್ಲಮ್ ಒಂದು ರೆಸಿಡೆಂಟ್ ಪೇಮೆಂಟ್ ಅಕೌಂಟ್ ಅಲ್ಲಿ ಕೊಟ್ಟಿದಾರ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಕೊಟ್ಟಿದಾರ ಅಂತ ನೀವೇ ಚೆಕ್ ಮಾಡ್ಕೊಳ್ಬೇಕು. ಒಂದ್ ವೇಳೆ ರೆಸಿಡೆಂಟ್ ಪೇಮೆಂಟ್ ಅಕೌಂಟ್ ಅಂತ ಇಡಬೇಕಾದ್ರೆ ಅದಕ್ಕೆ ಏನಾಗಿರ್ಬೇಕಾದ್ರೆ ಅಲ್ಲಿ ಆ ಒಂದು ಅಕೌಂಟ್ ಅಲ್ಲಿ ಯಾವುದು ಓಪನಿಂಗ್ ಬ್ಯಾಲೆನ್ಸ್ ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಇರುತ್ತೆ, ಫಸ್ಟ್ ಪಾಯಿಂಟ್. ಅದೇನಾದ್ರೂ ನಿಮ್ಗೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆಗಿದೆ, ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಇರೋದಿಲ್ಲ. ನಾನು ಹೇಳ್ತಾ ಇರೋದು ದ ಡಿಫರೆನ್ಸ್ ಬಿಟ್ವೀನ್ ದ ಕ್ಯಾಶ್ ಸಿಸ್ಟಮ್ ಅಂತ ಮಾರ್ಕೆಟಿಂಗ್ ಸಿಸ್ಟಮ್, ಹೌ ಟು ರೆಕಗ್ನೈಸ್, ಹೆಂಗೆ ರೆಕಗ್ನೈಸ್ ಮಾಡೋದು ಅಂತ. ಕ್ಯಾಶ್ ಕೇಬಲ್ ಆದ್ರೆ ರೆಸಿಡೆಂಟ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ರೆ ಓಕೆ, ಕೊಡದೆ ಹೆಡ್ಡಿಂಗ್ ಕೊಡದೆ ಇನ್ಫಾರ್ಮೇಶನ್ ಹೇಳಿದ್ರೆ ನಾವು ರೆಕಗ್ನೈಸ್ ಮಾಡ್ಬೇಕಾಗತ್ತೆ ಅದು ರೆಸಿಡೆಂಟ್ ಪೇಮೆಂಟ್ ಅಕೌಂಟ್ ಅಲ್ಲಿ ಇದೆಯಾ ಇಲ್ಲ ಮರ್ಕೆಂಟೈಲ್ ಸಿಸ್ಟಮ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಬೇಕಾಗತ್ತೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ, ಅದು ಒಂದು ರೆಸಿಡೆಂಟ್ ಪೇಮೆಂಟ್ ಅಕೌಂಟ್. ಇನ್ನೊಂದ್ ತರ ಹೇಳೋದಾದ್ರೆ ನೀವು ನೋಡಿ, ಇಲ್ಲಿ ರೆಸಿಡೆಂಟ್ ಪೇಮೆಂಟ್ ಅಕೌಂಟ್ ಇಸ್ ನಥಿಂಗ್ ಬಟ್ ದ ಕ್ಯಾಶ್ ಅಕೌಂಟ್ ಅಂತ. ಇಲ್ಲಿ ಕ್ಯಾಶ್ ಅಂತ ರಿಯಲ್ ಅಕೌಂಟ್. ಇಲ್ಲಿ ಏನ್ ಮಾಡಿರ್ತಾರೆ, ರೆಸಿಡೆಂಟ್ ಪೇಮೆಂಟ್ ಅಕೌಂಟ್ ಅಲ್ಲಿ ರಿಯಲ್ ಅಕೌಂಟ್ ರೂಲ್ ನ ಅಪ್ಲೈ ಮಾಡಿರ್ತಾರೆ. ರಿಯಲ್ ಅಕೌಂಟ್ ರೂಲ್ ಏನ್ ಹೇಳುತ್ತೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಸ್ ಗೋಸ್ ಔಟ್ ಅಂತ. ಸೊ ಇಲ್ಲಿ ಕ್ಯಾಶ್ ಅಕೌಂಟ್ ಆಗಿರೋದ್ರಿಂದ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ಯಾಶ್ ಬರೋದನ್ನೆಲ್ಲ ಇಲ್ಲಿ ಡೆಬಿಟ್ ಸೈಡ್ ಬರ್ದಿರ್ತಾರೆ, ಕ್ರೆಡಿಟ್ ವಾಸ್ ಹೋಗಿದ್ದೆಲ್ಲ ಏನ್ ಮಾಡ್ತಾರೆ ಪೇಮೆಂಟ್ ಸೈಡ್ ಅಲ್ಲಿ ಬರ್ದಿರ್ತಾರೆ ಅವರು. ಆದ್ರೆ ಮರ್ಕೆಂಟೈಲ್ ಸಿಸ್ಟಮ್ ಅಲ್ಲಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಏನಾಗುತ್ತೆ, ಅವರು ಅಪ್ಲೈ ಮಾಡೋದು ನಾಮಿನಲ್ ಅಕೌಂಟ್ ರೂಲ್ ನ ಅಪ್ಲೈ ಮಾಡ್ತಾರೆ. ಡೆಬಿಟ್ ದ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ದ ಇನ್ಕಮ್ ಅಂಡ್ ಗೇನ್ ಅಂತ ನಾಮಿನಲ್ ರೋಲ್ ಏನ್ ರೋಲ್ ಇದೆ ಆ ರೋಲ್ ಮೇಲೆ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನ ಬರ್ದಿರ್ತೀವಿ. ಅದರ ಅರ್ಥ ಏನಾಗುತ್ತೆ ಅಂದ್ರೆ, ರೆಸಿಡೆಂಟ್ ಪೇಮೆಂಟ್ ಅಕೌಂಟ್ ಅಲ್ಲಿ ಈ ಕಡೆ ಇನ್ಕಮ್ ಕೊಟ್ಟಿರ್ತಾರೆ ಡೆಬಿಟ್ ಸೈಡ್, ಪೇಮೆಂಟ್ಸ್ ಎಲ್ಲ ಕ್ರೆಡಿಟ್ ಸೈಡ್ ಕೊಟ್ಟಿರ್ತಾರೆ. ಅದೇ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಉಲ್ಟಾ ಆಗ್ಬಿಟ್ಟಿರುತ್ತೆ, ಕ್ರೆಡಿಟ್ ಸೈಡ್ ಅಲ್ಲಿ ಇನ್ಕಮ್ಸ್ ನ ಕೊಟ್ಟಿರ್ತಾರೆ, ಡೆಬಿಟ್ ಸೈಡ್ ಅಲ್ಲಿ ಎಕ್ಸ್ಪೆನ್ಸಸ್ ನ ಕೊಟ್ಟಿರ್ತಾರೆ. ಸೊ ಅದನ್ನ ನೋಡ್ಕೊಂಡು ನೀವು ಇನ್ಕಮ್ ಏನಾದ್ರು ಅವರು ಡೆಬಿಟ್ ಸೈಡ್ ಕೊಟ್ಟಿದ್ರೆ ಅದು ರೆಸಿಡೆಂಟ್ ಪೇಮೆಂಟ್ ಅಕೌಂಟ್, ಒಂದ್ ವೇಳೆ ಇನ್ಕಮ್ ಏನಾದ್ರು ಕ್ರೆಡಿಟ್ ಸೈಡ್ ಕೊಟ್ಟಿದ್ರೆ ಅದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ನಾವೇ ತಿಳ್ಕೊಬೇಕಾಗತ್ತೆ. ಸೊ ಈ ಪ್ರಾಬ್ಲಮ್ ಅಲ್ಲಿ ರೆಸಿಡೆಂಟ್ ಪೇಮೆಂಟ್ ಅಕೌಂಟ್ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೊ ಇದು ಕ್ಯಾಶ್ ಸಿಸ್ಟಮ್, ಇದು ಒಂದು ಕ್ಯಾಶ್ ಸಿಸ್ಟಮ್. ಯಾವಾಗ ಕ್ಯಾಶ್ ಸಿಸ್ಟಮ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ಕೊಂಡಾಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ 4 ಪಾಯಿಂಟ್ಸ್ ನೀವು ಯು ಶುಡ್ ಕೀಪ್ ಇನ್ ಮೈಂಡ್. 4 ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಳ್ಬೇಕು. ಫಸ್ಟ್ ಪಾಯಿಂಟ್ ಏನಂದ್ರೆ, ಡು ನಾಟ್ ಕನ್ಸಿಡರ್ ಓಪನಿಂಗ್ ಅಂಡ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ರೆಸಿಡೆಂಟ್ ಪೇಮೆಂಟ್ ಅಕೌಂಟ್, ಔಟ್ಸ್ಟ್ಯಾಂಡಿಂಗ್ ಐಟಮ್ಸ್ ಅಂಡ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಸ್ಟಾಕ್. ಒಂದ್ ವೇಳೆ ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಏನಾದ್ರು ನಿಮ್ಗೆ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ರೆ ತಗೊಳಕ್ ಹೋಗ್ಬೇಡಿ. ಔಟ್ಸ್ಟ್ಯಾಂಡಿಂಗ್ ಡ್ಯೂ ನಾಟ್ ಅಂದ್ರೆ ಬ್ಯಾಲೆನ್ಸ್ ಬಾಕಿ ಇಟ್ಟಿದ್ದೀವಿ ಅಂತ ಕೊಟ್ರೆ ನೀವು ಅದನ್ನ ಕನ್ಸಿಡರ್ ಮಾಡಕ್ ಹೋಗ್ಬೇಡಿ. ಮತ್ತೆ ಓಪನಿಂಗ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಸ್ಟಾಕ್, ಇಲ್ಲಿ ಸ್ಟಾಕ್ ಅಂದ್ರೆ ಡಾಕ್ಟರ್ಗೆ ಸ್ಟಾಕ್ ಏನಿರುತ್ತೆ, ಮೆಡಿಸಿನ್ಸ್ ಬಗ್ಗೆ ಇರುತ್ತೆ. ಆ ಮೆಡಿಸಿನ್ಸ್ ಬಗ್ಗೆ ಏನಾದ್ರು ಓಪನಿಂಗ್ ಮೆಡಿಸಿನ್ ಇಷ್ಟಿತ್ತು, ಕ್ಲೋಸಿಂಗ್ ಮೆಡಿಸಿನ್ ಇಷ್ಟಿತ್ತು ಅಂದ್ರೆ ಓಪನಿಂಗ್ ಮೆಡಿಸಿನ್ ಆಗ್ಲಿ ಕ್ಲೋಸಿಂಗ್ ಮೆಡಿಸಿನ್ ಆಗ್ಲಿ ನಾವು ಕನ್ಸಿಡರ್ ಮಾಡಕ್ಕೆ ಹೋಗ್ಬಾರ್ದು. ನಾಪ್ಕ ಇಟ್ಕೊಳ್ಳಿ, ಕ್ಯಾಶ್ ಸಿಸ್ಟಮ್ ರೆಸಿಡೆಂಟ್ ಪೇಮೆಂಟ್ ಅಂದ್ಕೊಳ್ಳೆ ರೆಸಿಡೆಂಟ್ ಪೇಮೆಂಟ್ ಓಪನಿಂಗ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೊಳಕ್ ಹೋಗ್ಬಾರ್ದು. ಔಟ್ಸ್ಟ್ಯಾಂಡಿಂಗ್ ಐಟಮ್ ಇದೆ ಅಂತ ಕೊಟ್ಟಿರೋದು ಅದನ್ನು ತಗೊಳಕ್ ಹೋಗ್ಬಾರ್ದು, ಡ್ಯೂ ಅಂತ ಹೇಳಿರುತ್ತೆ ಅದು ತಗೊಳಕ್ ಹೋಗ್ಬಾರ್ದು. ಮತ್ತೆ ಮೆಡಿಸಿನ್ಸ್ ಏನಾದ್ರು ಕ್ಲೋಸಿಂಗ್ ಸ್ಟಾಕ್ ಓಪನಿಂಗ್ ಸ್ಟಾಕ್ ಇದ್ದದನ್ನ ತಗೊಳಕ್ ಹೋಗ್ಬಾರ್ದು. ಇದು ಒಂದು ಫಸ್ಟ್ ಪಾಯಿಂಟ್ ನಾಪ್ಕ ಇಟ್ಕೊಬೇಕಾಗಿರೋದು. ಎರಡನೇ ಪಾಯಿಂಟ್ ಏನಂದ್ರೆ, ಕನ್ಸಿಡರ್ ಆಲ್ ಪ್ರೊಫೆಷನಲ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಇರ್ರೆಸ್ಪೆಕ್ಟ್ ಆಫ್ ದ ಇಯರ್ ಆಫ್ ಟ್ರಾನ್ಸಾಕ್ಷನ್. ಈ ರೆಸಿಡೆಂಟ್ ಪೇಮೆಂಟ್ ಅಕೌಂಟ್ ಕೊಟ್ಟಾಗ ಈ ವರ್ಷದಲ್ಲಿ ಎಷ್ಟು ಕ್ಯಾಶ್ ಬಂತು, ಎಷ್ಟು ಖರ್ಚಾಗಿದೆ, ಈ ಬಂದಂತ ಕ್ಯಾಶ್ ಈ ವರ್ಷದ, ಹಿಂದಿನ ವರ್ಷದ, ಮುಂದಿನ ವರ್ಷದ, ಅವ್ರು ಬೇರೆ ಬೇರೆ ಸ್ಪ್ಲಿಟ್ ಮಾಡಿ ಕೊಟ್ಟಿದ್ರೆ ಎಲ್ಲಾ ಕೂಡ ಒಟ್ನಲ್ಲಿ ನಮ್ಗೆ ನಮ್ಮ ವರ್ಷದಲ್ಲಿ ಅವ್ರು ರಿಸೀವ್ ಮಾಡಿರ್ಬೇಕು. ಈ ವರ್ಷದಲ್ಲಿ ರಿಸೀವ್ ಮಾಡಿರೋದು ಅದು ಹೋದ್ ವರ್ಷದ ಈ ವರ್ಷ ರಿಸೀವ್ ಮಾಡಿದ್ರು ತಗೊಳ್ಬೇಕು, ಮುಂದಿನ ವರ್ಷದ ಈ ವರ್ಷ ರಿಸೀವ್ ಮಾಡಿದ್ರು ತಗೊಳ್ಬೇಕು. ಎಕ್ಸ್ಪೆನ್ಸಸ್ ಅಷ್ಟೇನೆ, ಪೇಮೆಂಟ್ ಮಾಡುವಾಗ ಹೋದ್ ವರ್ಷದ ಏನಾರು ನಾವು ಬಾಕಿ ಇಟ್ಟಿದ್ದು ಈ ವರ್ಷ ಏನಾರು ಪೇಮೆಂಟ್ ಮಾಡಿದ್ರೆ ಅದನ್ನು ಕನ್ಸಿಡರ್ ಮಾಡಬೇಕು. ಮುಂದಿನ ವರ್ಷ ಅಡ್ವಾನ್ಸ್ ಆಗಿ ಏನಾದ್ರು ಪೇಮೆಂಟ್ ಮಾಡಿದ್ರೆ ಅದು ಕೂಡ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಮತ್ತೆ ಮೂರನೇ ಪಾಯಿಂಟ್ ಬಂದು, ಡು ನಾಟ್ ಕನ್ಸಿಡರ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ದ ಅದರ್ ಹೆಡ್ಸ್ ಆಫ್ ಇನ್ಕಮ್. ಸೊ ನಾವು ಮಾಡ್ತಾ ಇರೋದು ಇನ್ಕಮ್ ಫ್ರಮ್ ಪ್ರೊಫೆಷನ್ ಆರ್ ಬಿಸ್ನೆಸ್. ಆ ಬಿಸ್ನೆಸ್ ಪ್ರೊಫೆಷನ್ ಅಲ್ಲಿ ಪ್ರೊಫೆಷನ್ ಮಾಡ್ತಾ ಇರೋದು ನಾವು. ಇದನ್ನ ಪ್ರೊಫೆಷನ್ ಹೆಡ್ ಬಿಟ್ಟು ಮಿಕ್ಕಿದೆಲ್ಲ 5 ಹೆಡ್ ಇದೆಯಲ್ಲ ನಮ್ಗೆ, ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಕ್ಯಾಪಿಟಲ್ ಗೇನ್ಸ್ ಫ್ರಮ್ ದ ಬಿಸ್ನೆಸ್ ಇನ್ ದ ಪ್ರೊಫೆಷನ್, ಮತ್ತೆ ಕ್ಯಾಪಿಟಲ್ ಗೇನ್ಸ್, ಮತ್ತೆ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಈ ಅದರ್ ಸೋರ್ಸಸ್ ಅಲ್ಲಿ ಪ್ರೊಫೆಷನ್ ನ ಬಿಟ್ಬಿಡಿ. ಪ್ರೊಫೆಷನ್ ನ ಬಿಟ್ಟು
ಮಿಕ್ಕಿದ್ದೆಲ್ಲ ಬೇರೆ ಇನ್ಕಮ್ ಸಂಬಂಧಪಟ್ಟಿದ್ದು ಏನಾದ್ರು ನಿಮ್ಗೆ ಇನ್ಕಮ್ ಅಥವಾ ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ ಅದನ್ನ ತಗೊಳಕ್ ಹೋಗ್ಬಾರ್ದು. ಇನ್ಕಮ್ ಫ್ರಮ್ ಸ್ಯಾಲರಿ ಬಗ್ಗೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬಗ್ಗೆ, ಇನ್ಕಮ್ ಫ್ರಮ್ ಬಿಸ್ನೆಸ್ ಬಗ್ಗೆ, ಕ್ಯಾಪಿಟಲ್ ಗೇನ್ಸ್ ಬಗ್ಗೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬಗ್ಗೆ ಏನಾದ್ರು ಕೊಟ್ಟಿದ್ರೆ ಅದು ಇನ್ಕಮ್ ಅವ್ರು ಕೊಟ್ಟಿರಲಿ ಎಕ್ಸ್ಪೆನ್ಸ್ ಇರಲಿ, ನಾವು ಲೆಕ್ಕ ಮಾಡುವಾಗ ಅದನ್ನ ಕನ್ಸಿಡರ್ ಮಾಡಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಡು ನಾಟ್ ಕನ್ಸಿಡರ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಅದರ್ ರೇಟ್ಸ್ ಆಫ್ ಇನ್ಕಮ್ ಅಂತ 3ನೇ ಪಾಯಿಂಟ್. 4ನೇ ಪಾಯಿಂಟ್, ಲೋನ್ ಇಸ್ ಎ ಲಯಬಿಲಿಟಿ ನಾಟ್ ಇನ್ಕಮ್. ಲೋನ್ ಅಂತ ತಗೊಂಡಾಗ ನಾವು ಇನ್ಕಮ್ ಅವರೇ ನಾವು ತಗೊಳ್ತೀವಿ, ನಾವು ಖರ್ಚು ಮಾಡ್ತೀವಿ, ಯಾರಿಗೂ ವಾಪಸ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಈ ಲೋನ್ ಅಂತ ತಗೊಂಡಾಗ ಆ ದುಡ್ಡು ನಾವು ವಾಪಸ್ ಕೊಡ್ಬೇಕಾಗತ್ತೆ. ಸೊ ಲೋನ್ ಅಂತ ಕೊಟ್ಟಾಗ ನೀವೇನ್ ಮಾಡ್ಬೇಕಂದ್ರೆ ಅದನ್ನ ಇನ್ಕಮ್ ಅಂತ ಟ್ರೀಟ್ ಮಾಡಬೇಡಿ, ಅದು ಒಂದು ಋಣ, ಹೊಣೆಗಾರಿಕೆ, ವಾಪಸ್ ಕೊಡ್ಬೇಕು, ಲಯಬಿಲಿಟಿ ಅಂತ ಟ್ರೀಟ್ ಮಾಡ್ಬೇಕು ಅನ್ನೋದು ಇದು 4 ಪಾಯಿಂಟ್ ನಾವು ಮೈಂಡಲ್ಲಿ ಇಟ್ಕೊಂಡು ನಾವು ಲೆಕ್ಕನ ಮಾಡ್ಬೇಕಾಗತ್ತೆ. ಮತ್ತೆ ಈ ಒಂದು ಲೆಕ್ಕ ಮಾಡ್ಬೇಕು, ನಾವೇನ್ ಮಾಡ್ಬೇಕು ಇಲ್ಲಿ ಕಾಂಪಿಟೇಷನ್ ನಾವೇನ್ ಮಾಡ್ಬೇಕು, ಟ್ಯಾಕ್ಸಬಲ್ ಪ್ರೊಫೆಷನಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಮ್ಮ ಹತ್ರ 2 ಸ್ಟೆಪ್ ಇದಾವೆ. ಫಸ್ಟ್ ಸ್ಟೆಪ್ ಬಂದು ರೆಕಾರ್ಡ್ ಆಲ್ ಪ್ರೊಫೆಷನಲ್ ರೆಸಿಟ್ಸ್. ಇಲ್ಲಿ ರೆಸಿಟ್ಸ್ ಅಂತ ಏನ್ ಕೊಟ್ಟಿದ್ದಾರೆ ನಿಮ್ಗೆ, ಇದರಲ್ಲಿ ಪ್ರೊಫೆಷನ್ ಸಂಬಂಧಪಟ್ಟಿದ್ದೆಲ್ಲ ನೀವು ಗುರ್ತು ಮಾಡ್ಕೊಳ್ಳಿ. ಗುರ್ತು ಮಾಡ್ಕೊಂಡು ಅದನ್ನೆಲ್ಲ ಒಂದ್ ಕಡೆ ಬರ್ಕೊಳ್ಬೇಕು. ಸ್ಟೆಪ್ ನಂಬರ್ 2 ಬಂದು ಟೋಟಲ್ ಇಲ್ಲಿ ಮಾಡಿರೋ ಟೋಟಲ್ ಅಲ್ಲಿ ಯಾವ್ಯಾವ್ದು ಇಲ್ಲೂ ಗುರುತು ಮಾಡ್ಕೊಳ್ಬೇಕು. ಪ್ರೊಫೆಷನ್ ಸಂಬಂಧಪಟ್ಟಿದ್ದ ಎಕ್ಸ್ಪೆನ್ಸಸ್ ಯಾವ್ದು, ಪ್ರೊಫೆಷನ್ ಸಂಬಂಧ ಪಡೆದಿರುವಂತ ಟಿಕ್ ಮಾಡ್ಕೊಂಡು ಸಂಬಂಧಪಟ್ಟಿದ್ದೆಲ್ಲ ಒಂದ್ ಕಡೆ ಬರ್ಕೊಂಡು ಆ ಟೋಟಲ್ ನ ರೆಸಿಟ್ಸ್ ಅಲ್ಲಿ ಲೆಸ್ ಮಾಡಿದ್ರೆ ನಿಮ್ಗೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಸಿಗತ್ತೆ. ಬನ್ನಿ ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು, ಈ ಪ್ರಾಬ್ಲಮ್ ಅಲ್ಲಿ ಈ ಕಡೆ ರೆಸಿಟ್ಸ್ ಕೊಟ್ಟಿದ್ದಾರೆ, ಈ ಕಡೆ ಪೇಮೆಂಟ್ಸ್ ಕೊಟ್ಟಿದ್ದಾರೆ. ಈ ರೆಸಿಟ್ಸ್ ಅಲ್ಲಿ ಯಾವ್ಯಾವ್ದು ಬಿಸ್ನೆಸ್ ಸಂಬಂಧಪಟ್ಟಿದ್ದು ಅನ್ನೋದ ಬರೆಯಕ್ ಹೋಗೋಣ. ಸೊ ಸ್ಟಾರ್ಟ್ ನೋಡಿ ಇಲ್ಲಿ. ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟ ರೂಲ್ ಹೇಳುತ್ತೆ, ಡು ನಾಟ್ ಕನ್ಸಿಡರ್ ದ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ರೆಸಿಡೆಂಟ್ ಆರ್ ಎನ್ ಪಿ ಅಕೌಂಟ್ ಅಂತ ಹೇಳಿದೆ. ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ಇದಕ್ಕೂ ಇಂಟು ಹಾಕ್ಬಿಡ್ತೀನಿ. ಇದನ್ನ ಯಾವ್ದಾವ್ದಕ್ಕೆ ಇಂಟು ಹಾಕ್ತೀನೋ ಅದನ್ನ ನನ್ನ ಟೇಬಲ್ ಮೂಲಕ ಲೆಕ್ಕ ಮಾಡುವಾಗ ತಗೊಳಕ್ ಹೋಗೋದಿಲ್ಲ. ಈ ರೈಟ್ ಅಂಡ್ ಪ್ರೊಫೆಷನ್ ಸಂಬಂಧಪಟ್ಟಿದ್ದು ಕರೆಕ್ಟ್ ಆಗಿದೆ ಅಂತಂದಿದ್ರೆ ಮಾತ್ರ ಅದನ್ನ ಲೆಕ್ಕದಲ್ಲಿ ತಗೊಳ್ತೀವಿ. ವಿಸಿಟಿಂಗ್ ಫೀಸ್, ಡಾಕ್ಟರ್ಗೆ ಅವನೇನ್ ಮಾಡ್ತಾನೆ, 4-5 ನರ್ಸಿಂಗ್ ಹೋಮ್ಗೆ ವಿಸಿಟ್ ಕೊಡ್ತಾ ಇರ್ತಾನೆ. ಬೆಳಿಗ್ಗೆ 6 ಗಂಟೆಗೆ ಒಂದು ನರ್ಸಿಂಗ್ ಹೋಮ್ ಹೋದ್ರೆ ಸಾಯಂಕಾಲ 6 ಗಂಟೆಗೆ ಇನ್ನೊಂದು ನರ್ಸಿಂಗ್ ಹೋಮ್ ಹೋಗ್ತಾ ಇರ್ತಾನೆ. ಸೊ ವಿಸಿಟಿಂಗ್ ಏನಾದ್ರು ಮಾಡಿ ಹಂಗೇನಾದ್ರು ಫೀಸ್ ಒಂದು ಬಂದ್ರೆ ಅವ್ನು ಡಾಕ್ಟರ್ ಆಗಿದ್ದಕ್ಕೆ ಅವ್ರು ಕರೀತಾರೆ, ನರ್ಸಿಂಗ್ ಹೋಮ್ ಅವ್ರು ಬನ್ನಿ ಸರ್, ಸಾಯಂಕಾಲ ಬಂದು ನಮ್ದು ಪೇಷನ್ಸ್ ನೋಡ್ಕೊಂಡು ಹೋಗಿ ಅಂತ. ಸೊ ವಿಸಿಟಿಂಗ್ ಫೀಸ್ ಈಸ್ ರಿಲೇಟೆಡ್ ಟು ಪ್ರೊಫೆಷನ್. ಕನ್ಸಲ್ಟೇಷನ್ ಫೀಸ್ ರಿಲೇಟೆಡ್ ಟು ಪ್ರೊಫೆಷನ್. ಸೇಲ್ ಆಫ್ ಮೆಡಿಸನ್, ಇಲ್ಲಿ ಮೆಡಿಸಿನ್ ಮಾಡ್ತಾ ಇರೋದು ಯಾರು, ಇಲ್ಲಿ ಡಾಕ್ಟರ್ ನಮಗೆ ಪರ್ಮಿಷನ್ ತಗೊಡ್ತಾರೆ ಸೇಲ್ ಮಾಡಕ್ಕೆ, ಅವ್ನ ನರ್ಸಿಂಗ್ ಹೋಮ್ ಅಥವಾ ಕ್ಲಿನಿಕ್ ಇಟ್ಕೊಂಡಿದ್ರೆ. ಸೊ ಅದು ಡಾಕ್ಟರ್ ಆಗಿದ್ದಕ್ಕೆ ಪರ್ಮಿಷನ್ ಸಿಗೋದು. ಸೊ ರಿಲೇಟೆಡ್ ಟು ಪ್ರೊಫೆಷನ್. ಓಟಿ ರೆಂಟ್, ಆಪರೇಷನ್ ಥಿಯೇಟರ್ ರೆಂಟ್. ಸೊ ಓಟಿ ರೆಂಟ್ ಅಂತ ಏನಿಂದ ಓಟಿ ಇದೆ, ಅದಕ್ಕೆ ರೆಂಟ್ ಬೇರೆಯವ್ರಿಗೂ ಕೊಡ್ತಾನೆ ಡಾಕ್ಟರ್ಗಳಿಗೆ ಆಪರೇಷನ್ ಥಿಯೇಟರ್ ಯೂಸ್ ಮಾಡೋದಕ್ಕೆ. ಸೊ ರೆಂಟ್ ಬರ್ತಾ ಇದೆ, ಅದು ಕೂಡ ರಿಲೇಟೆಡ್ ಟು ದ ಪ್ರೊಫೆಷನ್. ಇಂಟ್ರೆಸ್ಟ್, ಇಂಟ್ರೆಸ್ಟ್ ಅನ್ನೋದು ಇಂಟ್ರೆಸ್ಟ್ ಎಲ್ಲಿಂದಾನು ಬರ್ಲಿ, ಅದು ಬ್ಯಾಂಕ್ ಡೆಪಾಸಿಟ್ ಮಾಡಿ ಇಂಟ್ರೆಸ್ಟ್ ಆದ್ರೂ ಬರ್ಲಿ, ಡಿಬೆಂಚರ್ಸ್ ಮೇಲೆ ಇಂಟ್ರೆಸ್ಟ್ ಆದ್ರೂ ಬರ್ಲಿ, ಇಲ್ಲ ಯಾರಿಗಾದ್ರೂ ಸಾಲ ಕೊಟ್ಟು ಅವ್ರ ಇದ್ರ ಬಡ್ಡಿ ನೀವು ತಗೊಂಡ್ರು ಕೊಡೋಣ, ಈ ಬಡ್ಡಿ ಅಥವಾ ಇಂಟ್ರೆಸ್ಟ್ ಇರೋದು 5ನೇ ಹೆಡ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಹೆಡ್ಗೆ ಸಂಬಂಧಪಟ್ಟಿರೋದ್ರಿಂದ ಇಟ್ ಈಸ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್. ಇದು ಬಂದು ಅಲ್ಲಿಗೆ ಸಂಬಂಧಪಟ್ಟಿದ್ದು 5ನೇ ಹೆಡ್ಗೆ ಸಂಬಂಧಪಟ್ಟಿರೋದ್ರಿಂದ ಇಲ್ಲಿ ಹೇಳುತ್ತಲ್ಲ, ಡು ನಾಟ್ ಕನ್ಸಿಡರ್ ದ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಅದರ್ ಹೆಡ್ಸ್ ಆಫ್ ಇನ್ಕಮ್. ಬೇರೆ ಹೆಡ್ಸ್ ಕನ್ಸಿಡರ್ ಮಾಡಬಾರ್ದು ಅಂತ. ಇದು ಇಂಟ್ರೆಸ್ಟ್ ಅನ್ನೋದು 5ನೇ ಹೆಡ್ ಸಂಬಂಧಪಟ್ಟಿದ್ದು, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಚಾಪ್ಟರ್ ಸಂಬಂಧಪಟ್ಟಿರುವಂತದ್ದು. ಸೊ ವಿ ಶುಡ್ ನಾಟ್ ಟೇಕ್ ಇನ್ ಟು ಅಕೌಂಟ್. ಮತ್ತೆ ಎಕ್ಸ್ಪೆನ್ಸಸ್ ಕಡೆ ಬಂದಾಗ, ಸಾರಿ ಪೇಮೆಂಟ್ಸ್ ಕಡೆ ಬಂದಾಗ, ಕ್ಲಿನಿಕ್ ರೆಂಟ್, ಡಾಕ್ಟರ್ಗೆ ಕ್ಲಿನಿಕ್ ಬೇಕೇ ಬೇಕು ಅವ್ನು ಸಂಪಾದನೆ ಮಾಡೋದಕ್ಕೆ. ಸೊ ರಿಲೇಟೆಡ್ ಟು ಪ್ರೊಫೆಷನ್. ಸ್ಟಾಫ್ ಸ್ಯಾಲರಿ ರಿಲೇಟೆಡ್ ಟು ಪ್ರೊಫೆಷನ್, ಸ್ಟಾಫ್ಗೆ ಸ್ಯಾಲರಿ ಕೊಡೋದಿರುತ್ತೆ. ರೆಂಟ್ ಅಂಡ್ ಟ್ಯಾಕ್ಸಸ್ ರಿಲೇಟೆಡ್ ಟು ಪ್ರೊಫೆಷನ್. ಎಲೆಕ್ಟ್ರಿಸಿಟಿ ಅಂಡ್ ವಾಟರ್ ಚಾರ್ಜಸ್, ಕರೆಂಟ್ ಮತ್ತೆ ನೀರು ಡಾಕ್ಟರ್ಗೆ ತುಂಬಾ ಇಂಪಾರ್ಟೆಂಟ್. ಅದೆರಡಿಲ್ಲ ಅಂದ್ರೆ ಅವ್ನು ಟ್ರೀಟ್ಮೆಂಟೇ ಕೊಡೋಕ್ಕಾಗೋದಿಲ್ಲ, ಕತ್ತಲ್ ಟ್ರೀಟ್ಮೆಂಟ್ ಕೊಡೋಕ್ಕಾಗೋದಿಲ್ಲ, ನೀರಿಲ್ದಾನೆ ಅಲ್ಲಿ ಅವ್ರಿಗೆ ಏನು ಕೆಲಸ ಆಗೋದಿಲ್ಲ. ಸೊ ರಿಲೇಟೆಡ್ ಟು ಪ್ರೊಫೆಷನ್. ಪರ್ಚೇಸ್ ಆಫ್ ಬುಕ್ಸ್, ಬುಕ್ಸ್ ನ ನಾವು ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡ್ತೀವಿ ಪ್ರೊಫೆಷನ್ ಚಾಪ್ಟರ್ ಅಲ್ಲಿ. ಬುಕ್ಸ್ ಅಂತ ಬಂದಾಗ ಅದನ್ನೇಂತೀವಿ ನಾವು ರಿಲೇಟೆಡ್ ಇದು ಸರ್ ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡ್ತೀವಿ. ಯಾವ್ದಾದ್ರು ಕ್ಯಾಪಿಟಲ್ ಅಸೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಕ್ಯಾಪಿಟಲ್ ನೇಚರ್ ಆಗುತ್ತೆ. ಕ್ಯಾಪಿಟಲ್ ನೇಚರ್ ಯಾವ್ದು ಕೂಡ ನಾವು ಪ್ರೊಫೆಷನ್ ಕ್ಯಾಲ್ಕುಲೇಟ್ ಮಾಡುವಾಗ ಕನ್ಸಿಡರ್ ಮಾಡಕ್ಕೆ ಹೋಗ್ಬಾರ್ದು. ಸೊ ಇಲ್ಲಿ ಆನ್ಯುವಲ್ ಅಂತ ಕೊಟ್ಟವ್ರೆ. ಕೆಲವೊಂದು ಬುಕ್ಸ್ ಏನಾಗುತ್ತೆ, ಒಂದ್ ವರ್ಷಕ್ಕೆ ಒಂದ್ಸಾರಿ ಪಬ್ಲಿಷ್ ಆಗುತ್ತೆ, ಅಂತದ್ನ ಆನ್ಯುವಲ್ ಅಂತ ಹೇಳ್ತೀವಿ. ಕೆಲವು ಸರಿ ಆನ್ಯುವಲ್ ಅಲ್ಲ, ನಾನ್ ಆನ್ಯುವಲ್ ಅಂದ್ರೆ 3 ತಿಂಗಳು ಒಂದ್ಸರಿ ಬುಕ್ಸ್ ಪ್ರಿಂಟ್ ಆಗುತ್ತೆ, ಕೆಲವೊಂದು ತಿಂಗಳು ಬರುತ್ತೆ. ಮಾಸಿಕ ಪತ್ರಗಳಿಗೆ ಮಾಸಿಕ ಅಂದ್ರೆ ತಿಂಗಳು ಬರುತ್ತೆ, ಕೆಲವೊಂದು ವಾರಕ್ಕೆ ಬರುತ್ತೆ, 15 ದಿನಕ್ಕೆ ಬರುತ್ತೆ. ಯಾವ್ದು 15 ದಿನದ ಇರಲಿ, 3 ತಿಂಗಳು ಇರಲಿ, 4 ತಿಂಗಳು ಇರಲಿ, ಒಟ್ಟಲ್ಲಿ ಬುಕ್ಸ್ ಅಂತ ಬಂದಾಗ ಅದು ಆನ್ಯುವಲ್ ಇರಲಿ, ಆನ್ಯುವಲ್ ಆಗದೇ ಇರಲಿ, ಬುಕ್ಸ್ ಅಂತ ಬಂದಾಗ ಇಟ್ ಇಸ್ ಎ ಕ್ಯಾಪಿಟಲ್ ಅಸೆಟ್.
ನಾಟ್ ರಿಲೇಟೆಡ್ ಟು ಪ್ರೊಫೆಷನ್ ಅಂತ ತಗೊಳಕ್ ಹೋಗ್ಬಾರ್ದು. ಆದ್ರೆ ರೂಲ್ ಪ್ರಕಾರ ನಾವೇನ್ ಮಾಡ್ಬೇಕು, ಅದಕ್ಕೆ ಡಿಪ್ರಿಸಿಯೇಷನ್ ಕೊಡ್ಬೇಕಾಗತ್ತೆ. ಬುಕ್ಸ್ಗೆ ನಾವು ಇವತ್ತು ಕೂಡ ಎಷ್ಟು ಡಿಪ್ರಿಸಿಯೇಷನ್ ಕೊಡ್ತೀವಿ, 40% ಡಿಪ್ರಿಸಿಯೇಷನ್ ಅಂತ ಫಿಕ್ಸ್ ಆಗಿದೆ. ರೂಲ್ ಪ್ರಕಾರ 40% ನಾವು ಡಿಪ್ರಿಸಿಯೇಷನ್ ಕೊಡಬೇಕು. ಪರ್ಚೇಸ್ ಆಫ್ ಸರ್ಜಿಕಲ್ ಎಕ್ವಿಪ್ಮೆಂಟ್ ಅಂದಾಗ ಅವ್ನು ಯೂಸ್ ಮಾಡುವಂತ ಒಂದು ಎಕ್ವಿಪ್ಮೆಂಟ್ ಮಷೀನ್, ಅದು ಆ ಮಷೀನ್ ಅಂದಾಗ ಇದು ಕ್ಯಾಪಿಟಲ್ ಅಸೆಟ್. ಇದು ಯಾವಾಗೋ ಒಂದ್ಸರಿ ಪರ್ಚೇಸ್ ಮಾಡೋ ಸರ್ಜಿಕಲ್ ಎಕ್ವಿಪ್ಮೆಂಟ್ ನ ಪ್ರತಿ ಸಾರಿ ಇದು ಮಾಡಲ್ಲ ಅವರು. ಸೊ ಅದು ಕ್ಯಾಪಿಟಲ್ ಅಸೆಟ್ ಅಂತ ಬಂದ ಕೊಟ್ಟಾಗ ಕ್ಯಾಪಿಟಲ್ ನೇಚರ್ ಇದ್ರೆ ವಿ ಶುಡ್ ನಾಟ್ ಟೇಕ್ ಇನ್ ಟು ಅಕೌಂಟ್ ಅಂತ ತಗೊಳಕ್ ಹೋಗ್ಬಾರ್ದು. ಆದ್ರೆ ಫಾರ್ ಎವ್ರಿ ಕ್ಯಾಪಿಟಲ್ ಅಸೆಟ್ ವಿ ನೀಡ್ ಟು ಪ್ರೊವೈಡ್ ಡಿಪ್ರಿಸಿಯೇಷನ್. ನಾವು ಅದನ್ನ ಡಿಪ್ರಿಸಿಯೇಷನ್ ಕೊಡ್ಬೇಕಾಗತ್ತೆ. ರೂಲ್ ಪ್ರಕಾರ ನಾವು ಡಿಪ್ರಿಸಿಯೇಷನ್ ಕೊಡೋಣ. ಸೊ ರೂಲ್ ಪ್ರಕಾರ ಸರ್ಜಿಕಲ್ ಎಕ್ವಿಪ್ಮೆಂಟ್ಗೆ 40% ಡಿಪ್ರಿಸಿಯೇಷನ್ ಕೊಡಬೇಕು. ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಅಂತಿದೆ. ಡಾಕ್ಟರ್ಗೆ ಕಾರ್ ಬೇಕಾಗತ್ತಾ? ಹೌದು, ಕಾರ್ ಬೇಕಾಗತ್ತೆ. ಅವನು ಬೇರೆ ಬೇರೆ ಕಡೆ ನರ್ಸಿಂಗ್ ಅವ್ನಿಗೆ ತಿರ್ಗಕ್ ಬೇಕಾಗತ್ತೆ, ಪೇಷಂಟ್ಸ್ ಹತ್ರ ಹೋಗ್ಬೇಕಾಗತ್ತೆ. ಸೊ ಮೋಟಾರ್ ಕಾರ್ ಎಕ್ಸ್ಪೆನ್ಸ್ ನಾವು ರಿಲೇಟೆಡ್ ಟು ಪ್ರೊಫೆಷನ್ ಅಂತ ಟ್ರೀಟ್ ಮಾಡಬಹುದು. ಮೆಡಿಕಲ್ ಅಸೋಸಿಯೇಷನ್ ಮೆಂಬರ್ಶಿಪ್ ಫೀಸ್. ಈ ಡಾಕ್ಟರ್ಗಳದೆಲ್ಲ ಒಂದು ಅಸೋಸಿಯೇಷನ್ ಇರುತ್ತೆ, ಅದಕ್ಕೆ ಮೆಂಬರ್ಶಿಪ್ಗೆ ಫೀಸ್ ಕಟ್ಟಿದ್ದಾನೆ. ಇವನ್ ಡಾಕ್ಟರ್ ಆಗಿದ್ರೇನೆ ಅವ್ರು ಅಲ್ಲಿ ಸೇರಿಸ್ಕೊಳ್ಳೋದಲ್ಲಿ ಮೆಂಬರ್ ಆಗಿ ಸೇರಿಸ್ಕೊಳ್ಳೋದು. ಸೊ ಡಾಕ್ಟರ್ ಆಗಿದ್ದಕ್ಕೆ ಅವ್ನು ಮೆಂಬರ್ಶಿಪ್ ಫೀಸ್ ಕಟ್ತಾ ಇರೋದ್ರಿಂದ ಈ ಎಕ್ಸ್ಪೆನ್ಸಸ್ ನಾವು ರಿಲೇಟೆಡ್ ಟು ಪ್ರೊಫೆಷನ್ ಅಂತ ಟ್ರೀಟ್ ಮಾಡಬಹುದು. ಆಡಿಟ್ ಫೀಸ್ ಅವನ್ ಏನ್ ಮಾಡಿದಾನೆ, ಚಾರ್ಟೆಡ್ ಅಕೌಂಟೆಂಟ್ ಹತ್ರ ಯಾವ್ದೋ ಅಕೌಂಟ್ಸ್ ಏನೋ ಮಾಡಿಸಿದಾನೆ. ಇವನಿಗೆ ಅಕೌಂಟ್ ನಾಲೆಡ್ಜ್ ಇರಲ್ಲ, ಇವನಿಗೆ ಮೆಡಿಕಲ್ ನಾಲೆಡ್ಜ್ ಇರುತ್ತೆ, ಅಕೌಂಟ್ ನಲ್ಲಿ ವೀಕ್ ಇರ್ತಾನೆ. ಸೊ ಅವ್ರೇನ್ ಮಾಡ್ತಾರೆ, ಕರೆಕ್ಟ್ ಆಗಿ ಪರ್ಫೆಕ್ಟ್ ಅಕೌಂಟ್ ಬೇಕಾಗತ್ತಂತ ಅವರು ಆಡಿಟರ್ ಮಾಡ್ಲು, ಏನಕ್ಕೋಸ್ಕರ ಟ್ಯಾಕ್ಸ್ ಕಟ್ಟಕ್ಕೆ ಅಕೌಂಟ್ಸ್ ಮಾಡಿಸೋದು. ಸೊ ಆಸ್ ಇದು ಆಡಿಟ್ ಫೀಸ್ ನಾವು ರಿಲೇಟೆಡ್ ಟು ಪ್ರೊಫೆಷನ್ ಅಂತ ಟ್ರೀಟ್ ಮಾಡಬಹುದು. ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಈಸ್ ರಿಲೇಟೆಡ್ ಟು ಪ್ರೊಫೆಷನ್. ಸ್ನೇಹಿತರೆ, ನೀವು ಕನ್ಫ್ಯೂಸ್ ಆಗಿಬಿಡ್ತೀರಾ. ಎರಡ್ ತರ ಇದೆ. ಒಂದು ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಅಂತ ಇದೆ, ಇನ್ನೊಂದು ಸ್ಟಾಫ್ ವೆಲ್ಫೇರ್ ಫಂಡ್ ಅಂತ ಇದೆ. ಒಂದ್ ವೇಳೆ ಏನಾದ್ರು ಇವನು ಸ್ಟಾಫ್ ವೆಲ್ಫೇರ್ ಫಂಡ್ಗೆ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಿದ್ರೆ, ಆ ಖರ್ಚು ದುಡ್ಡು ಕೊಟ್ಟಿದ್ರೆ, ಇಟ್ ಈಸ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್, ಅದು ಕ್ಯಾಪಿಟಲ್ ನೇಚರ್ ಆಗುತ್ತೆ. ಅದು ಎಕ್ಸ್ಪೆನ್ಸಸ್ ಪಕ್ಕಾ ಇಲ್ಲ. ಅದು ಯಾವುದೋ ಅದೋ ಒಂದು ಫಂಡ್ ಇದೆ, ಆ ಫಂಡ್ ತಗೊಂಡಾಗ ಯಾವಾಗ ಖರ್ಚು ಮಾಡ್ತಾರೋ ಗೊತ್ತಿಲ್ಲ. ಸೊ ಎಕ್ಸ್ಪೆನ್ಸಸ್ ಅಂತ ಕೊಟ್ರೆ, ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಅಂತ ಕೊಟ್ರೆ ರಿಲೇಟೆಡ್ ಟು ಪ್ರೊಫೆಷನ್. ಸ್ಟಾಫ್ ವೆಲ್ಫೇರ್ ಫಂಡ್ ಅಂತ ಕೊಟ್ರೆ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್. ಪ್ರಾಬ್ಲಮ್ ಅಲ್ಲಿ ಎಕ್ಸ್ಪೆನ್ಸ್ ಅಂತಾನೆ ಕೊಟ್ಟಿರೋದು. ಸೊ ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ರೆ ಇಟ್ ಈಸ್ ರಿಲೇಟೆಡ್ ಟು ಪ್ರೊಫೆಷನ್ ಅಂತ ನಾವು ಟ್ರೀಟ್ ಮಾಡಬೇಕು. ನೆಕ್ಸ್ಟ್, ದಿವಾಲಿ ಎಕ್ಸ್ಪೆನ್ಸಸ್. ದಿವಾಳಿ ವರ್ಷಕ್ಕೊಂದ್ಸರಿ ಬರುತ್ತೆ, ಅದು ಎಂಪ್ಲಾಯೀಸ್ಗೆಲ್ಲ ಗಿಫ್ಟ್ ಪಟಾಕಿ ಏನಾರು ಒಂದು ಕೊಡೋದಿರುತ್ತೆ. ಸೊ ಅದರಿಂದ ಇಟ್ ಈಸ್ ರಿಲೇಟೆಡ್ ಟು ಪ್ರೊಫೆಷನ್ ಅಂತಾನೆ ಟ್ರೀಟ್ ಮಾಡಬೇಕು. ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್. ಸೊ ಎಂಟರ್ಟೈನ್ಮೆಂಟ್ ಯಾರು ಎಂಟರ್ಟೈನ್ ಮಾಡ್ತಾರೆ ಇಲ್ಲಿ? ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ, ಎಂಟರ್ಟೈನ್ ಮಾಡಕ್ಕೆ ಇಲ್ಲಿ ನಮ್ಗೆ ಇಲ್ಲಿ ಈ ಒಂದು ಕ್ಲಿನಿಕ್ ಇರುತ್ತೆ, ಕ್ಲಿನಿಕ್ ಅಲ್ಲಿ ಅಡ್ಮಿಟ್ ಆಗಿರ್ತಾರೆ. ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಪೇಷಂಟ್ಸ್ ನ ಎಂಟರ್ಟೈನ್ ಮಾಡ್ತಾರೆ. ಒಂದು ಟಿವಿ ಇರುತ್ತೆ, ಅವ್ರು ಬೇಜಾರಾಗ ಬರ್ತದೆ, ಟಿವಿ ಇರುತ್ತೆ, ಅವೆಲ್ಲ ಟಿವಿ ಮೇಂಟೈನ್ ಮಾಡ್ತಾರೆ. ಅಂತಂತ ಖರ್ಚುಗಳು ಎಂಟರ್ಟೈನ್ ಎಕ್ಸ್ಪೆನ್ಸಸ್ ಏನಾದ್ರು ಇದ್ರೆ ಇಟ್ ಈಸ್ ರಿಲೇಟೆಡ್ ಟು ಪ್ರೊಫೆಷನ್ ಅಂತ ಟ್ರೀಟ್ ಮಾಡಬೇಕು. ಮೆಡಿಸಿನ್ಸ್ ಪರ್ಚೇಸ್ಡ್ ಮಾಡಿ, ಮೆಡಿಸಿನ್ಸ್ ಏನ್ ಮಾಡ್ತೀವಿ, ಅವಾಗ ನಾನು ಹೇಳ್ದೆ ಇಲ್ಲಿ ಪರ್ಚೇಸ್ ಆಫ್ ಸರ್ಜಿಕಲ್ ಎಕ್ವಿಪ್ಮೆಂಟ್ ಅಂದಾಗ ನಾವು ಕ್ಯಾಪಿಟಲ್ ಅಸೆಟ್ ಅಂತ ಹೇಳಿದೆ, ಅದು ಯಾವಾಗೋ ಒಂದ್ಸರಿ ಪರ್ಚೇಸ್ ಮಾಡೋದು. ಆದ್ರೆ ಇಲ್ಲಿ ಮೆಡಿಸಿನ್ ಪರ್ಚೇಸ್ ಅಂದಾಗ ಮೆಡಿಸಿನ್ ಖಾಲಿ ಆದಂಗೆ ಪರ್ಚೇಸ್ ಮತ್ತೆ ರೂಟಿಂಗ್, ಅದು ರೆಗ್ಯುಲರ್ ಆಗಿ ನಾವು ಕಂಟಿನ್ಯೂಸ್ ಆಗಿ ಪರ್ಚೇಸ್ ಮಾಡ್ತಾನೆ ಇರ್ತೀವಿ. ಸೊ ಇದು ರೆವಿನ್ಯೂ ನೇಚರ್. ಸೊ ಮೆಡಿಸಿನ್ ಎಕ್ಸ್ಪೆನ್ಸ್ ಅಂದಾಗ ಇಲ್ಲಿ ಹೆಂಗೆ ಮೆಡಿಸಿನ್ ಅವ್ನು ಮಾರ್ತಾನೋ, ಇಲ್ಲಿ ಮೆಡಿಸಿನ್ ಪರ್ಚೇಸ್ ಮಾಡ್ತಾನಲ್ಲ, ಅದನ್ನು ಕೂಡ ರಿಲೇಟೆಡ್ ಟು ದ ಪ್ರೊಫೆಷನ್ ಅಂತ ಟ್ರೀಟ್ ಮಾಡಬೇಕು. ಸೊ ಇದು ಬಂದು ನಾವು ಯಾವುದು ಪ್ರೊಫೆಷನ್ ಸಂಬಂಧಪಟ್ಟಿದ್ದು, ಯಾವುದು ಪ್ರೊಫೆಷನ್ ಪಟ್ಟಿಲ್ಲ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಇಲ್ಲಿ ಮಾರ್ಕ್ ಮಾಡಿದೀವಿ. ಅಡಿಷನಲ್ ಇನ್ಫಾರ್ಮೇಶನ್ ಫಸ್ಟ್ ಪಾಯಿಂಟ್ ಹೇಳುತ್ತೆ, ಗಿಫ್ಟ್ ಫ್ರಮ್ ಪೇಷಂಟ್ಸ್ ಆಫ್ ₹4,000 ವಾಸ್ ಗಿವನ್ ಟು ಹಿಮ್ ಬೈ ಎ ಪೇಷಂಟ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಅಕೌಂಟ್. ಇಲ್ಲಿ ಈ ಡಾಕ್ಟರ್ಗೆ ಟ್ರೀಟ್ಮೆಂಟ್ ಕೊಡೋಕೆ ಯಾರೋ ಒಬ್ಬ ಪೇಷಂಟ್ ಏನ್ ಮಾಡ್ತಾನೆ, ₹4,000 ಗಿಫ್ಟ್, 4,000 ಅಷ್ಟು ಗಿಫ್ಟ್ ಕೊಟ್ಟಿದ್ದಾನೆ. ಆಕ್ಚುಲಿ ಇದು ಪ್ರೊಫೆಷನ್, ಡಾಕ್ಟರ್ ಅವ್ನು ಟ್ರೀಟ್ಮೆಂಟ್ ಕೊಡೋದಕ್ಕೆ ಬಂದಿದ್ದು. ಆಕ್ಚುಲಿ ಇಲ್ಲಿ ಕೊಡ್ಬೇಕಾಗಿತ್ತು, ಇಲ್ಲಿ ರೆಕಾರ್ಡ್ ಮಾಡ್ಬೇಕಾಗಿತ್ತು. ಗಿಫ್ಟ್ ಫ್ರಮ್ ಪೇಷಂಟ್ಸ್ 4,000 ಅಂತ ಇಲ್ಲಿ ರೆಸೆಟ್ ಸೈಡ್ ಅಲ್ಲಿ ಮಾಡ್ಬೇಕಾಗಿತ್ತು. ಅವ್ರು ಏನ್ ಮಾಡಿದ್ರೆ, ನಾಟ್ ಇನ್ಕ್ಲೂಡ್ ಇನ್ ದ ಅಕೌಂಟ್ ಅಂತ. ಅದನ್ನ ಹೇಳ್ತೀವಿ ಅನ್ರೆಕಾರ್ಡೆಡ್ ಇನ್ಕಮ್ ಅಂತ ಹೇಳ್ತೀವಿ. ಯಾವ್ದಾದ್ರು ಪ್ರೊಫೆಷನಲ್ ಇನ್ಕಮ್ ರೆಕಾರ್ಡ್ ಮಾಡಿಲ್ಲ, ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ರೆ ಅದನ್ನು ಕೂಡ ನಾವು ಈ ಒಂದು ಇಲ್ಲಿ ಇದನ್ನೆಲ್ಲ ಲಿಸ್ಟ್ ಮಾಡ್ತೀವಲ್ಲ, ಇದು ಲಿಸ್ಟ್ ಮಾಡುವಾಗ ಇದನ್ನು ಗಿಫ್ಟ್ ನ ನಾವು ಸೇರಿಸ್ಕೊಬೇಕಾಗತ್ತೆ. ಗಿಫ್ಟ್ ಫ್ರಮ್ ಪೇಷಂಟ್ ಇಸ್ ಎ professional income. So we need to include in the list of the receipts. ಪ್ರೊಫೆಷನಲ್ ರೆಸಿಟ್ಸ್ ಮಾಡುವಾಗ ಇದನ್ನ ನಾವು ಸೇರಿಸ್ಕೊಳ್ಳೋಣ. ಇಲ್ಲಿ ಅಕೌಂಟ್ ಅಲ್ಲಿ ಎಲ್ಲೂ ಇಲ್ಲ, ರೆಕಾರ್ಡ್ ಮಾಡಿದೆ ಇರೋದ್ರಿಂದ ಈ ಅಡ್ಜಸ್ಟ್ಮೆಂಟ್ ಎ ಅಂತ ಇಲ್ಲೇ ಬರೀತೀನಿ. ಸೆಕೆಂಡ್ ಪಾಯಿಂಟ್, 1/4 ಆಫ್ ದ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಪರ್ಸನಲ್ ಯೂಸ್. ಕಾರ್ ಅಂತ, ಮೋಟರ್ ಕಾರ್ ಅಂದಾಗ ಇನ್ನೊಂದು ಕಾರ್ ಇದೆ. ಕಾರ್ ಅಂತ ಬಂದಾಗ ನಿಮ್ಗೆ ಎಕ್ಸಾಮ್ ಅಲ್ಲಿ 3 ತರ ಎಕ್ಸ್ಪೆನ್ಸಸ್ ಚಾನ್ಸಸ್ ಇರುತ್ತೆ.
ಒಂದು 3 ತರ ಎಕ್ಸ್‌ಪೆನ್ಸಸ್‌ನ ಅಲೋ ಮಾಡ್ಬೋದು. ಒಂದು ಡಿಪ್ರಿಸಿಯೇಷನ್ ಅಲೋ ಮಾಡ್ಬೋದು. ಇನ್ನೊಂದು ಕಾರ್ ಎಕ್ಸ್‌ಪೆನ್ಸಸ್ ಅಲೋ ಮಾಡ್ಬೋದು. ಮೂರನೇದು ಡ್ರೈವರ್ ಸ್ಯಾಲರಿ ಅಂತ ಕೊಟ್ಟಿರ್ಬೋದು. ಎಲ್ಲ 3 ಕೊಟ್ರೆ 3 ತಗೊಳ್ಬೋದು ನೀವಿಲ್ಲಿ. ಸೊ ಅಂತ ಆ 3 ಐಟಮ್‌ನ ತಗೊಳ್ಳೋವಾಗ ಎಷ್ಟು ಕಾರು ಬಳಕೆ ಯೂಸೇಜ್ ಎಷ್ಟಾಗಿದೆ ಅಂತ ಇಂಪಾರ್ಟೆಂಟು. ಇಲ್ಲಿ 1/4 ಮೋಟಾರ್ ಕಾರ್ ಎಕ್ಸ್‌ಪೆನ್ಸಸ್ ಲಿಂಕ್ಡ್ ಪರ್ಸನಲ್ ಯೂಸ್ ಅಂತಾನೆ. ಸೊ ಕಾಲ್ ಭಾಗ 1/4 ಅಂದ್ರೆ ಕಾಲ್ ಭಾಗ. ಕಾಲ್ ಭಾಗ ಪರ್ಸನಲ್ ಆದ್ರೆ ಮಿಕ್ಕಿದ ಮುಕ್ಕಾಲ್ ಭಾಗ ಏನಾಗಿದೆ ಪ್ರೊಫೆಷನ್‌ಗೆ ಯೂಸ್ ಮಾಡಿದ್ದಾನೆ. ಸೊ ಅಕಸ್ಮಾತ್ ನಿಮ್ಗೆ ಈ ಪ್ರಾಬ್ಲಮ್ ಅಲ್ಲಿ ಮೋಟಾರ್ ಕಾರ್ ಅಂತ ಕೊಟ್ಟಿದ್ರೆ, ಡ್ರೈವರ್ ಸ್ಯಾಲರಿ ಅಂತ ಕೊಟ್ಟಿದ್ರೆ, ಡಿಪ್ರಿಸಿಯೇಷನ್ ಕೊಟ್ಟಿದ್ರೆ, ಇದು 3ಕ್ಕೂನು ಮುಕ್ಕಾಲ್ ಭಾಗ ತಗೊಳ್ಬೇಕು. ಪ್ರೊಫೆಷನ್ ಸಂಬಂಧಪಟ್ಟಿದ್ದು ಮಾತ್ರ ನಾವು ರೆಕಾರ್ಡ್ ಮಾಡುವಾಗ ತಗೊಳ್ಬೇಕಾಗತ್ತೆ. ಅಂಥದ್ದು ಯಾವ್ದಿದೆ ಇಲ್ಲಿ ಕಾರಲ್ಲಿ ಏನೇನ್ ಕೊಟ್ಟಿದ್ದಾರೆ? ನೋಡಿ ಮೋಟಾರ್ ಕಾರ್ ಎಕ್ಸ್‌ಪೆನ್ಸ್ ಅಂತ ಒಂದ್ ಹೇಳ್ತಾನೆ. ಆಯ್ತಾ? ಸೊ ಅಲ್ಲಿ ನಾನು ಎ ಅಂತ ಹಾಕ್ತೀನಿ. ಯಾಕಂದ್ರೆ ಅಲ್ಲಿ ಮುಕ್ಕಾಲ್ ಭಾಗ ತಗೊಳ್ಬೇಕು. ಎರಡನೇದು ಡಿಪ್ರಿಸಿಯೇಷನ್. ಪ್ರಾಬ್ಲಮ್ ಡಿಪ್ರಿಸಿಯೇಷನ್ ಬಗ್ಗೆ ಏನ್ ಹೇಳಿದಾರೆ ಮೋಟಾರ್ ಕಾರ್‌ದು? ಎಲ್ಲೂ ಕೂಡ ಇನ್ಫಾರ್ಮೇಷನ್ ಇಲ್ಲ ಡಿಪ್ರಿಸಿಯೇಷನ್ ಬಿಟ್ಬಿಡಿ ಹಾಗಾರೆ. ಮೂರನೇದು ಡ್ರೈವರ್ ಸ್ಯಾಲರಿ. ಡ್ರೈವರ್‌ಗೆ ನಾವು ಸ್ಯಾಲರಿ ಕೊಡ್ತಾ ಇದೀವಿ ಅಂತ ಎಲ್ಲ ಹೇಳಿದಾರಾ? ಅದು ಹೇಳಿಲ್ಲ ಅದನ್ನ ಬಿಟ್ಬಿಡಿ. ಸೊ ಅಲ್ಲಿಗೆ ಅರ್ಥ ಏನಂದ್ರೆ ಅಲ್ಲಿ ಮೋಟಾರ್ ಕಾರ್ ಎಕ್ಸ್‌ಪೆನ್ಸಸ್ ಟ್ರೀಟ್ ಮಾಡುವಾಗ ಮುಕ್ಕಾಲ್ ಭಾಗ ಪ್ರೊಫೆಷನ್ ಮಾತ್ರ ತಗೊಳ್ಬೇಕು ಅಂತ. ಥರ್ಡ್ ಪಾಯಿಂಟ್ ದ ರೇಟ್ ಆಫ್ ಡಿಪ್ರಿಸಿಯೇಷನ್ ಆನ್ ಸರ್ಜಿಕಲ್ ಎಕ್ವಿಪ್ಮೆಂಟ್ ಇಸ್ 40% ಅಂತೆ. ನಾನು ನಿಮ್ಗೆ ಹೇಳ್ದೆ ಇಲ್ಲಿ. ಇಲ್ಲಿ ನೋಡಿ ಇಲ್ಲಿ ಪರ್ಚೇಸ್ ಆಫ್ ಸರ್ಜಿಕಲ್ ಎಕ್ವಿಪ್ಮೆಂಟ್ ಇಸ್ ಕ್ಯಾಪಿಟಲ್ ಅಸೆಟ್ ವಿ ಶುಡ್ ನಾಟ್ ಟೇಕ್ ಇನ್ ಟು ಅಕೌಂಟ್ ಬಟ್ ವಿ ನೀಡ್ ಟು ಪ್ರೊವೈಡ್ ಡಿಪ್ರಿಸಿಯೇಷನ್ ಆನ್ ಇಟ್. ಸೊ ಎಷ್ಟು ಪರ್ಸೆಂಟ್ ಡಿಪ್ರಿಸಿಯೇಷನ್ ತಗೊಳ್ಬೇಕಂತ ಅವ್ರು ಹೇಳ್ತಾ ಇದ್ದಾರೆ 40% ಅಂತ ಅವ್ರು ಕೊಟ್ಟಿದ್ದಾರೆ. ಕೆಲವೊಂದು ಪ್ರಾಬ್ಲಮ್ಗಳಲ್ಲಿ 15% ಅಂತ ಕೊಟ್ಟಿರ್ತಾರೆ. ಅವ್ರು ಎಷ್ಟು ಕೊಡ್ತಾರೋ ನೋಡಿ. ಏನೋ ಕೊಟ್ಟಿಲ್ಲ ಅಂದ್ರೆ ನಾವು ಸ್ಟ್ಯಾಂಡರ್ಡ್ ರೇಟ್ ಏನಿದೆ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ತಗೊಳ್ಬೇಕು. ಒಂದ್ ವೇಳೆ ಪ್ರಾಬ್ಲಮ್ ಅಲ್ಲಿ ಎಕ್ಸಾಮ್ ಅಲ್ಲಿ ಅವರೇ 30% ಅಂತ ಕೊಟ್ಬಿಟ್ರೆ ಅನ್ಕೊಳ್ಳಿ. ಅವಾಗ ನೀವು 40% ಅಲ್ವಾ? 40% ತಗೊಂತೀನಿ ಅಂತ ಹಂಗ್ ಮಾಡಕ್ ಹೋಗ್ಬೇಡಿ. ಎಕ್ಸಾಮ್ ಅಲ್ಲಿ ಏನಾದ್ರು ಪರ್ಸೆಂಟೇಜ್ ಹಿಂಗ್ ಮಾಡಿ ಅಂತ ಹೇಳಿದ್ರೆ ಪರ್ಸೆಂಟೇಜ್ ಕೊಟ್ರೆ ಅದೇ ಪರ್ಸೆಂಟೇಜ್ ಕೊಡ್ಬೇಕು. ಇಲ್ಲಿ 15% ಕೊಟ್ರೆ 15% ಡಿಪ್ರಿಸಿಯೇಷನ್ ತಗೊಳ್ಳಿ. 40% ಕೊಟ್ರೆ 40% ಡಿಪ್ರಿಸಿಯೇಷನ್ ತಗೊಳ್ಳಿ. ಸೊ ಈ 40% ನಾವು ಈ ಡಿಪ್ರಿಸಿಯೇಷನ್ ಕೊಡುವಾಗ ಯೂಸ್ ಮಾಡ್ಕೊಳ್ಳೋಣ. ಅಲ್ಲೊಂದು ಎ ಅಂತ ಹಾಕ್ತೀನಿ. ಅಡ್ಜಸ್ಟ್‌ಮೆಂಟ್ ಇದೆ ಅಂತ. ಇಂಟ್ರೆಸ್ಟ್ ರಿಸೀವ್ಡ್ ಇಸ್ ಆನ್ ಬ್ಯಾಂಕ್ ಡೆಪಾಸಿಟ್. ಇಲ್ಲಿ ಇಂಟ್ರೆಸ್ಟ್ ಅಂತಿತ್ತಲ್ಲ ಇಲ್ಲಿ, ಇದು ನಾನು ಅವಾಗೇ ಹೇಳಿದೆ ಇಟ್ ಇಸ್ ನಾಟ್ ರಿಲೇಟೆಡ್. ಇಂಟ್ರೆಸ್ಟ್ ಅನ್ನೋದು 5ನೇ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಚಾಪ್ಟರ್‌ಗೆ ಸಂಬಂಧಪಟ್ಟಿರೋದು. ಬೇರೆ ಹೆಡ್‌ಗೆ ಸಂಬಂಧಪಟ್ಟಿರೋದು. ಇಟ್ ಇಸ್ ನಾಟ್ ರಿಲೇಟೆಡ್. ಆದ್ರೆ ಇವ್ರೇನ್ ಹೇಳ್ತಾರೆ ಇಂಟ್ರೆಸ್ಟ್ ಎಲ್ಲಿಂದ ಬಂತು ಅಂತ ಕ್ಲಾರಿಫೈ ಮಾಡ್ತಾ ಇದಾರೆ. ಎಲ್ಲಿಂದ ಬಂತಂತೆ ಇಂಟ್ರೆಸ್ಟು? ಬ್ಯಾಂಕ್ ಡೆಪಾಸಿಟ್ ಇಂದ ಬಂತಂತೆ. ಅದು ಇಂಟ್ರೆಸ್ಟ್ ಬಡ್ಡಿ ಬ್ಯಾಂಕಿಂದಾದ್ರೂ ಬಡ್ಡಿ ಬರಲಿ, ನೀವ್ ಯಾರೋ ಫ್ರೆಂಡ್ಸ್ ಕೊಟ್ಟಾದ್ರೂ ಬಡ್ಡಿ ಬರಲಿ, ಇಲ್ಲ ಸಾಲ ಪತ್ರ ಡಿಬೆಂಚರ್ಸ್ ಮೇಲೆ ನೀವು ಇನ್ವೆಸ್ಟ್ ಮಾಡಿ ಅಲ್ಲಿಂದ ಏನಾರು ಬಡ್ಡಿ ಬರಲಿ, ಈ ಬಡ್ಡಿ ಅನ್ನೋದು ಎಲ್ಲಿಂದಾದ್ರೂ ಬರಲಿ, ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ 5ನೇ ಚಾಪ್ಟರ್ ಅಲ್ಲಿ ಹೋಗಿ ಅಲ್ಲಿ ರೆಕಾರ್ಡ್ ಆಗ್ಬೇಕಾಗಿರೋದು. ಸೊ ಇಲ್ಲಿ ರೆಕಾರ್ಡ್ ಆಗ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದ್ರು ಮೊದಲೇ ನಾವು ಇಲ್ಲ ಅಂತ ಹೇಳಿದೀವಿ. ಒಟ್ಟಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಅದನ್ನ ಇ ಅಂತ ಅಲ್ಲಿ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಆಡಿಟ್ ಫೀಸ್ ಇನ್ಕ್ಲೂಡ್ಸ್ ಇನ್ಕಮ್ ಟ್ಯಾಕ್ಸ್ ಅಪೀಲ್ ಎಕ್ಸ್ಪೆನ್ಸಸ್ ಆಫ್ ರುಪೀಸ್ 10,000. ನೋಡಿ ಈ ಆಡಿಟ್ ಫೀಸ್ ಎಷ್ಟಿದೆ ಇಲ್ಲಿ 20,000 ಇದೆ. ಈ 20,000 ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಅಪೀಲ್ ಎಕ್ಸ್ಪೆನ್ಸಸ್ 10,000 ಅಂತೆ. ಈ 10,000 ಆದ್ರೆ ಮಿಕ್ಕಿದ 10,000 ಆಡಿಟ್ ಫೀಸ್. ಸೊ ನಾನು ಬೈಫರ್ ಮಾಡ್ಬಿಟ್ಟೆ. 10,000 ಇನ್ಕಮ್ ಟ್ಯಾಕ್ಸ್ ಅಪೀಲ್ ಎಕ್ಸ್ಪೆನ್ಸಸ್, 10,000 ಆಡಿಟ್ ಫೀಸ್ ಅಂತ ಸಪರೇಟ್ ಮಾಡಿದ್ದೀನಿ ಈಗ. ಈ ಎರಡು ಐಟಮ್ ರಿಲೇಟೆಡ್ ಟು ದ ಪ್ರೊಫೆಷನ್ ಸಂಬಂಧಪಟ್ಟಿದೆ ಇಲ್ಲೋ ಅಂತ ನಾವು ಈಗ ತೀರ್ಮಾನ ಮಾಡ್ಬೇಕು. ಆಡಿಟ್ ಫೀಸ್ ಇಸ್ ರಿಲೇಟೆಡ್ ಟು ಪ್ರೊಫೆಷನ್ ಇಲ್ಲೇ ಬರ್ತಿದ್ವಿ ನಾವಿಲ್ಲಿ. ಆಡಿಟ್ ಈಸ್ ರಿಲೇಟೆಡ್ ರೈಟ್ ಹಾಕಿದ್ವಿ ನೋಡಿ. ರಿಲೇಟೆಡ್ ಟು ಪ್ರೊಫೆಷನ್ ಇದ್ದಿದೆ. ಈ 10,000 ಒಂದು ರಿಲೇಟೆಡ್. ಎರಡನೇದು ಅದ್ರಲ್ಲಿ 10,000 ಸೇರ್ಕೊಂಡಿದೆಯಲ್ಲ ಇನ್ಕಮ್ ಟ್ಯಾಕ್ಸ್ ಅಪೀಲ್ ಎಕ್ಸ್ಪೆನ್ಸಸ್, ಅದು ಒಂದು ರಿಲೇಟೆಡ್ ಟು ಪ್ರೊಫೆಷನ್ ಅಲ್ವಾ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಂತ ನಿಮ್ಗೆ ಏನಾದ್ರು ಯಾವ್ದಾದ್ರು ವರ್ಡ್ ಬರಲಿ, ಅದು ಇನ್ಕಮ್ ಟ್ಯಾಕ್ಸ್ ಪೇಡ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟಿದ್ದು ನಿಮ್ಗೆ ಏನಾದ್ರು ಕೊಟ್ಟಿರ್ಲಿ ಇಟ್ ಈಸ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್. ಒಂದೇ ಒಂದು ಐಟಮ್ನ ಬಿಟ್ಟು. ಇನ್ನೊಂದ್ಸರಿ ಹೇಳ್ತೀನಿ. ಇನ್ಕಮ್ ಟ್ಯಾಕ್ಸ್ ಅಂತ ಯಾವ್ದಾದ್ರು ಎಕ್ಸ್ಪೆನ್ಸಸ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನೋ ಪದ ಬಂದ್ಬಿಟ್ರೆ ನಿಮ್ಗೆ ಇಟ್ ಈಸ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್. ಯಾವಲ್ಲೂ ತಗೊಳಕೋಬಾರ್ದು. ಆದ್ರೆ ಒಂದ್ ಐಟಮ್ ಮಾತ್ರ ಇನ್ಕಮ್ ಟ್ಯಾಕ್ಸ್ ಅಪೀಲ್ ಎಕ್ಸ್ಪೆನ್ಸಸ್ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಆಗಿ ನೀವೇನಾದ್ರು ಕೋರ್ಟ್ ಆಫ್ ಲಾ ಅಪೀಲ್ ಮೇಲ್ಮನವಿಗೆ ಹೋಗ್ತಿವರಲ್ಲ ಅಂತ ಎಕ್ಸ್ಪೆನ್ಸ್ ಏನಾರು ಕೊಟ್ರೆ ಇಟ್ ಈಸ್ ರಿಲೇಟೆಡ್ ಟು ಪ್ರೊಫೆಷನ್ ಅಥವಾ ಬಿಸ್ನೆಸ್ ಅಂತ ಟ್ರೀಟ್ ಮಾಡಬೇಕು. ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ಲೂ ಹಂಗೆ ಮಾಡ್ತೀವಿ ನಾವು. ಇನ್ಕಮ್ ಟ್ಯಾಕ್ಸ್ ಅಂತ ಎಲ್ಲ ಯಾವ್ದಾರ ಐಟಮ್ ಕೊಡ್ಲಿ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಅಂತೀವಿ. ಖಾಲಿ ಇನ್ಕಮ್ ಟ್ಯಾಕ್ಸ್ ಅಪೀಲ್ ಎಕ್ಸ್ಪೆನ್ಸಸ್ ಮಾತ್ರ ರಿಲೇಟೆಡ್ ಟು ಪ್ರೊಫೆಷನ್ ಅಂತ ಟ್ರೀಟ್ ಮಾಡ್ತೀವಲ್ವಾ. ಅದೇ ರೀತಿ ಇಲ್ಲೂ ಕೂಡ ಪ್ರೊಫೆಷನ್ ಅಲ್ಲೂ ಕೂಡ ಇನ್ಕಮ್ ಟ್ಯಾಕ್ಸ್ ಅಪೀಲ್ ಎಕ್ಸ್ಪೆನ್ಸ್ ಇಸ್ ರಿಲೇಟೆಡ್ ಟು ಪ್ರೊಫೆಷನ್. ಸೊ ಅಲ್ಲಿಗೆ ಆಡಿಟ್ ಫೀಸು ರಿಲೇಟೆಡ್ ಟು ಪ್ರೊಫೆಷನ್, ಇನ್ಕಮ್ ಟ್ಯಾಕ್ಸ್ ಅಪೀಲ್ ರಿಲೇಟೆಡ್ ಟು ದ ಪ್ರೊಫೆಷನ್. ಎರಡು 20,000 ರಿಲೇಟೆಡ್. ನಾವ್ ಇಲ್ಲಿ ಹೇಳಿದ್ದು ಆಡಿಟ್ ಫೀಸ್ 20,000 ಕೂಡ ರಿಲೇಟೆಡ್ ಅದೇ. ಆದ್ರೆ ಏನು ಎಫೆಕ್ಟ್ ಆಗ್ತಲ್ಲ. 20,000 ಏನ್ ರಿಲೇಟೆಡ್ ಅಂತ ಹೇಳ್ತಾ ಇದೀವಿ. 10,000 ಎರಡೂ ರಿಲೇಟೆಡ್. ಆದ್ರೆ 20,000 ಕೂಡ ರಿಲೇಟೆಡ್ ಟು ದ ಪ್ರೊಫೆಷನ್ ಅಂತಾನೆ ಟೈಪ್ ಮಾಡಬೇಕು. ಅಲ್ಲೊಂದು ಎ ಅಂತ ಹಾಕ್ತೀನಿ. ಸೊ ಕಂಪ್ಯೂಟ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 25-26.
ಸದ್ಯ ಬನ್ನಿ ಹಾಗಾದ್ರೆ ಲೆಕ್ಕ ಮಾಡೋಣ. ಹೆಡ್ಡಿಂಗ್ ಬರೆಯೋಣ ಬನ್ನಿ. ಅಸಸಿ, ಹರಿಪ್ರಸಾದ್, ಸ್ಟೇಟಸ್, ರೆಸಿಡೆಂಟ್, ಅಸೆಸ್ಮೆಂಟ್ ಇಯರ್ 2025-26 ನಮ್ಮ ಅಸೆಸ್ಮೆಂಟ್ ಇಯರು, ಪ್ರಿವಿಯಸ್ ಇಯರ್ 2024-25. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಪ್ರೊಫೆಷನಲ್ ಇನ್ಕಮ್. ಸ್ನೇಹಿತರೆ, ಇಲ್ಲಿವರೆಗೂ ನಾವೇನು ಡಿಸ್ಕಸ್ ಮಾಡಿದ್ದೀವಿ, ಮಾತಾಡಿದ್ದೀವಿ, ಅರ್ಥ ಮಾಡ್ಕೊಂಡಿದ್ದೀವಿ. ಇಲ್ಲೆಲ್ಲ ಇಂಟು ಹಾಕಿದ್ದೀನಿ, ಇಲ್ಲೆಲ್ಲ ಗ್ರೀನಲ್ಲಿ ರೈಟ್ ಹಾಕಿದ್ದೀನಿ, ಏನು ಅಡ್ಜಸ್ಟ್ಮೆಂಟ್ ಇದೆ ಅಂತ ಬರ್ತಿದ್ದೀನಿ. ಮತ್ತು ನಾವು ನೋಟ್ಸು, ಸ್ಟೆಪ್ಸು ಇದೆಲ್ಲ ಏನು ಡಿಸ್ಕಸ್ ಮಾಡಿದ್ದೀವಿ ಇದೆಲ್ಲ ಬಂದ್ಬಿಟ್ಟು ಎಕ್ಸಾಂಪಲ್ ಬರೆಯೋ ಅವಶ್ಯಕತೆ ಇಲ್ಲ. ಎಕ್ಸಾಂಪಲ್ ಬರೆಯೋದನ್ನ ಈ ಪೋರ್ಷನ್ ಮಾತ್ರ. ಅಸಸಿ ಅಂತ ಸ್ಟಾರ್ಟ್ ಆಗುತ್ತಲ್ಲ, ಇವಾಗ ಏನೋ ಸ್ಟೇಟ್ಮೆಂಟ್ ರೆಡಿ ಮಾಡ್ತೀವಿ ಅದನ್ನ ಮಾತ್ರ ಎಕ್ಸಾಂಪಲ್ ಬರೀಬೇಕು. ಆ ಲೆಕ್ಕನ ಕರೆಕ್ಟಾಗಿ ಬರೆಯೋಕ್ಕೋಸ್ಕರ ನಾವು ಇದೆಲ್ಲ ಬಂದು ನಾವು ಅದು ರೆಡಿ ಮಾಡ್ಕೊಳ್ತಾ ಇರೋದು ಅಷ್ಟೇ ಇಲ್ಲಿ. ಸೊ ಈ ಒಂದು ಪ್ರಾಬ್ಲಮ್ ನಾವೇನು ಮಾಡೋಣ, 3 ಕಾಲಮ್ ಟೇಬಲ್ ಹಾಕೊಳ್ಳೋಣ. 3 ಕಾಲಮ್ ಟೇಬಲ್ ಹಾಕೊಂಡು ಒಂದು ವೈಡರ್ ಕಾಲಮ್, ಅದು ಪರ್ಟಿಕ್ಯುಲರ್ಸ್ಗೆ, 2 ಅಮೌಂಟ್ ಕಾಲಮ್ಸ್. ಸ್ನೇಹಿತರೆ, ಈಗಾಗಲೇ ನಮ್ದೆಲ್ಲ ಆನ್ಸರ್ಸ್ ಎಲ್ಲ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ನೋಡಿ, ಏನಿಲ್ಲ, ಈ ಕಡೆ ಒಂದು ರೆಸಿಟ್ ಸೈಡಲ್ಲಿ 4 ರೈಟ್ ಇದೆ, 4 ಪ್ರೊಫೆಷನ್ ಸಂಬಂಧಪಟ್ಟಿರೋದು, 4ನ ಇಲ್ಲಿ ರೆಕಾರ್ಡ್ ಮಾಡೋದು. ಇಲ್ಲಿ ಗ್ರೀನಲ್ಲಿ ಏನಿದೆ ಎಲ್ಲದು ಅದನ್ನೆಲ್ಲ ಡೈರೆಕ್ಟಾಗಿ ಇಲ್ಲಿ ರೆಕಾರ್ಡ್ ಮಾಡೋದು. ಅಕಸ್ಮಾತ್ ಅಡ್ಜಸ್ಟ್ಮೆಂಟ್ ಇದ್ರೆ ಎ ಅಂತ ಅಡ್ಜಸ್ಟ್ಮೆಂಟ್ ಇದ್ರೆ ಅಡ್ಜಸ್ಟ್ಮೆಂಟ್ ಪ್ರಕಾರ ಏನೋ ಓದ್ಕೊಂಡು ಅದನ್ನ ಪ್ರೊಫೆಷನ್ದು ಅಲ್ವಾ ಅಂತ ತೀರ್ಮಾನ ಮಾಡಿ ರೆಕಾರ್ಡ್ ಮಾಡುವಂಥದ್ದು. ಸೊ ಸ್ಟೆಪ್ ನಂಬರ್ 1 ಇಲ್ಲಿ ಏನಿದೆ, ರೆಕಾರ್ಡ್ ಆಲ್ ಪ್ರೊಫೆಷನಲ್ ರೆಸಿಟ್ಸ್ ಅಂತ ಇದೆ. ಸೊ ಇಲ್ಲಿ ರೆಸಿಟ್ಸ್ ಎಲ್ಲ ನಾವೇನ್ ಮಾಡಿ ರೆಕಾರ್ಡ್ ಮಾಡಬೇಕು. ಇಲ್ಲಿ 4 ಗ್ರೀನ್ ಇದೆ, 4 ಕೂಡ ರೆಕಾರ್ಡ್ ಮಾಡ್ತೀನಿ. ಜೊತೆಗೆ ಏನಾದರೂ ಈ ರೆಕಾರ್ಡ್ ಮಾಡುವಾಗ ಅನ್ರೆಕಾರ್ಡೆಡ್ ಇನ್ಕಮ್ಸ್ ಅಥವಾ ಎಕ್ಸ್ಪೆನ್ಸಸ್ ಏನಾದ್ರು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ರೆ ನೋಡ್ಕೊಳ್ಬೇಕು, ಅದನ್ನು ಕೂಡ ನಾವು ರೆಕಾರ್ಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಬನ್ನಿ ರೆಕಾರ್ಡ್ ಮಾಡೋಣ. ಫಸ್ಟ್ ಏನಿದು, ಏನ್ ಮಾಡ, ಪ್ರೊಫೆಷನಲ್ ರೆಸಿಟ್ಸ್ ನ ಆಗ ರೆಕಾರ್ಡ್ ಮಾಡ್ತೀನಿ. ಪ್ರೊಫೆಷನಲ್ ರೆಸಿಟ್ಸ್ ಯಾವ್ದಿದೆ, ಫಸ್ಟ್ ಐಟಮು ಓಪನಿಂಗ್ ಬ್ಯಾಲೆನ್ಸ್ ನಾಟ್ ರಿಲೇಟೆಡ್ ಪ್ರೊಫೆಷನ್ ಬಿಟ್ಬಿಡ್ತೀನಿ, ತಗೊಳ್ಬಾರ್ದು, ಯಾಕಂದ್ರೆ ಇಂಟು ಹಾಕಿದ್ದೀನಿ. ವಿಸಿಟಿಂಗ್ ಫೀಸ್ ಬರೀರಾಗಾದ್ರೆ ವಿಸಿಟಿಂಗ್ ರೆಕಾರ್ಡ್ ಮಾಡಿ. ವಿಸಿಟಿಂಗ್ ಫೀಸ್ 65,000 ಇದೆ. ನೆಕ್ಸ್ಟ್ ಕನ್ಸಲ್ಟೇಷನ್ ಫೀಸ್ 80,000 ಇದೆ. ಕನ್ಸಲ್ಟೇಷನ್ ಫೀಸ್ 80,000 ಇದೆ. ಸೇಲ್ ಆಫ್ ಮೆಡಿಸನ್ ಇಸ್ ರಿಲೇಟೆಡ್ ಟು ಪ್ರೊಫೆಷನ್, ಸೊ ಇದು 45,000 ಇದೆ. ನೆಕ್ಸ್ಟ್ OT ರೆಂಟ್, ಆಪರೇಷನ್ ಥಿಯೇಟರ್ ರೆಂಟ್ 25,000 ಇದೆ, ಇದು ರಿಲೇಟೆಡ್. ಸೊ ಇಂಟ್ರೆಸ್ಟ್ ಅಂದಾಗ ನಾವು ಇದು ಇನ್ಕಮ್ ಫ್ರಮ್ ಅದರ್ಸ್ ಸಂಬಂಧಪಟ್ಟಿರುವಂಥದ್ದು ಅಂತ ಡಿಸ್ಕಸ್ ಮಾಡಿದ್ವಿ, ನಾಟ್ ರಿಲೇಟೆಡ್ ಪ್ರೊಫೆಷನ್. ಸೊ ಇದು ಬಿಟ್ಟು ಇನ್ನು ಅಡ್ಜಸ್ಟ್ಮೆಂಟ್ ಅಲ್ಲಿ ಏನೋ ನಿಮಗೆ ಅನ್ರೆಕಾರ್ಡೆಡ್ ಯಾವ್ದಾದ್ರು ಪ್ರೊಫೆಷನಲ್ ರೆಸಿಟ್ಸ್ ಕೊಟ್ಟಿದ್ರೆ ಅದನ್ನ ರೆಕಾರ್ಡ್ ಮಾಡ್ಕೊಬೇಕು. ಸೊ ಇಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ಗಿಫ್ಟ್ ಆಫ್ ಪೇಷನ್ಸ್ 4,000, ಅವಾಗ ಡಿಸ್ಕಸ್ ಮಾಡಿದ್ವಿ. ಪೇಷನ್ಸ್ ನಮ್ಗೆ ಗಿಫ್ಟ್ ಕೊಟ್ಟರು, ಅದು ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟರು, ಅದಕ್ಕೆ ಬಂದಿರೋಂಥ ಗಿಫ್ಟ್. ಸೊ ಇಟ್ ಇಸ್ ರಿಲೇಟೆಡ್, ಇದನ್ನು ಕೂಡ ಇಲ್ಲಿ ಸೇರಿಸ್ಕೊಬೇಕಾಗತ್ತೆ. ಗಿಫ್ಟ್ ಫ್ರಮ್ ಪೇಷನ್ಸ್ ಎಷ್ಟು ಕೊಟ್ಟಿದ್ದಾರೆ, 4,000 ಕೊಟ್ಟಿದ್ದಾರೆ. ಸೊ ಟೋಟಲ್ ಮಾಡಿ, ಬ್ರಿಂಗ್ ದ ಟೋಟಲ್ ಟು ದ ಔಟರ್ ಕಾಲಮ್. ಔಟರ್ ಕಾಲಮ್ ಎಷ್ಟಿರುತ್ತೆ, 2,19,000 rupees ಇರುತ್ತೆ. ಸೊ ಇನ್ನೇನ್ ಮಾಡ್ಬೇಕು, ಎರಡನೇ ಸ್ಟೆಪ್ ಡಿಡಕ್ಟ್ ಆಲ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಇಲ್ಲಿರೋ ಎಲ್ಲ ಎಕ್ಸ್ಪೆನ್ಸಸ್ ನ ಲೆಸ್ ಮಾಡಬೇಕು. ಅಲ್ಲ, ಎಲ್ಲಿ ರೈಟ್ ಆಗಿರೋದನ್ನೆಲ್ಲ ಡೈರೆಕ್ಟ್ ಆಗಿ ಬರ್ಕೊಳ್ಬಹುದು. ಅಡ್ಜಸ್ಟ್ಮೆಂಟ್ ಕೊಟ್ಟಿರೋದನ್ನ ಸ್ವಲ್ಪ ನೋಡಿ, ರಿಲೇಟೆಡ್ ನಾಟ್ ರಿಲೇಟೆಡ್ ನೋಡಿ ರೆಕಾರ್ಡ್ ಮಾಡಬೇಕು. ಏನೇನ್ ಮಾಡ್ಬೇಕು ಇಲ್ಲಿ, ಪ್ರೊಫೆಷನಲ್ ಪೇಮೆಂಟ್ಸ್. ಸೊ ಪ್ರೊಫೆಷನಲ್ ಪೇಮೆಂಟ್ಸ್ ನಾ ಏನ್ ಮಾಡ್ತೀನಿ, ನಾನು ಇಲ್ಲಿ ರೆಕಾರ್ಡ್ ಮಾಡ್ತೀನಿ. ಏನೇನಿದೆ, ಫಸ್ಟ್ ಪಾಯಿಂಟ್ ಕ್ಲಿನಿಕ್ ರೆಂಟ್ 25,000, ಕ್ಲಿನಿಕ್ ರೆಂಟ್ 25,000. ಸ್ಟಾಫ್ ಸ್ಯಾಲರಿ 80,000, staff salary 80,000. Rent and taxes related to profession, rent and taxes 25,000. Electricity and water charges related to profession, enter record ಮಾಡಿ, electricity and water charges. Purchase of books is a capital asset, we should not take into account, but we need to provide the depreciation. So ಇದೀಗ books ಗೆ ಎಷ್ಟು % ಡಿಪ್ರಿಸಿಯೇಷನ್ ಕೊಡಬೇಕು, 40% ಕೊಡಬೇಕು. ಡಿಪ್ರಿಸಿಯೇಷನ್ ಕೊಡೋದು ಬನ್ನಿ ಹಾಗಾದ್ರೆ. ಡಿಪ್ರಿಸಿಯೇಷನ್ ಆನ್ ಬುಕ್ಸ್ ಎಷ್ಟಿದೆ ಅಮೌಂಟು, 14,000 ಕೊಟ್ಟಿದ್ದಾರೆ. 14,000 ಇಂಟು ಎಷ್ಟು ಪರ್ಸೆಂಟು, 40% ಕೊಡಬೇಕು. 14,000ಗೆ 40% ಎಷ್ಟಾಗುತ್ತೆ, 5,600 rupees ಆಗುತ್ತೆ. ಸೊ ಈ ತರ ಕ್ಯಾಪಿಟಲ್ ಅಸೆಟ್ ಕೊಟ್ಟರೆ ತಗೊಳ್ಳೋದಿಲ್ಲ, ಆದ್ರೆ ಅದಕ್ಕೆ ಡಿಪ್ರಿಸಿಯೇಷನ್ ಕೊಡ್ತೀವಿ ಅಂತ. ನೆಕ್ಸ್ಟ್ ಪಾಯಿಂಟ್, ಪರ್ಚೇಸ್ ಆಫ್ ಸರ್ಜಿಕಲ್ ಎಕ್ವಿಪ್ಮೆಂಟ್, ಇಟ್ ಈಸ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್ ಆಸ್ ಇಟ್ ಈಸ್ ಕ್ಯಾಪಿಟಲ್ ಅಸೆಟ್. ಸೊ ಬಟ್ ವಿ ನೀಡ್ ಟು ಪ್ರೊವೈಡ್ ದ ಡಿಪ್ರಿಸಿಯೇಷನ್. ಎಷ್ಟು % ಕೊಡಬೇಕು, ಪ್ರಾಬ್ಲಮ್ ಅಲ್ಲಿ ಅವರೇ ಹೇಳಿ, ಅಡ್ಜಸ್ಟ್ಮೆಂಟ್ ಅಂತ ನೋಡಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಅವರೇ ಕೊಟ್ಟರೆ 40% ತಗೊಳ್ಳಿ ಅಂತ ಹೇಳಿದ್ದಾರೆ. ಬರೀರಾಗಾದ್ರೆ ಡಿಪ್ರಿಸಿಯೇಷನ್ ಆನ್ ಸರ್ಜಿಕಲ್ ಎಕ್ವಿಪ್ಮೆಂಟ್, ಡಿಪ್ರಿಸಿಯೇಷನ್ ಆನ್ ಸರ್ಜಿಕಲ್ ಎಕ್ವಿಪ್ಮೆಂಟ್ ಅಮೌಂಟ್ ಎಷ್ಟಿದೆ, ಅದು 40,000 ಇದೆ. ಸೊ 40,000 ಇಂಟು ಎಷ್ಟು % ಡಿಪ್ರಿಸಿಯೇಷನ್ ಕೊಡಬೇಕು, 40% ಕೊಡಬೇಕು. 4 16, ಸೊ 16,000 ಆಗುತ್ತೆ.
ನೆಕ್ಸ್ಟ್ ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ರಿಲೇಟೆಡ್, ಇಟ್ ಈಸ್ ರಿಲೇಟೆಡ್ ಆರ್ ಅಡ್ಜಸ್ಟ್ಮೆಂಟ್ ಹೇಳುತ್ತೆ. ಅಡ್ಜಸ್ಟ್ಮೆಂಟ್ ಏನ್ ಹೇಳ್ತಾ ಇರೋದಲ್ಲಿ 1/4 ಪರ್ಸನಲ್ ಅಂತೆ, ಹಾಗಾದ್ರೆ 3/4 ಪ್ರೊಫೆಷನ್ ಮಾತ್ರ ತಗೊಳ್ಬೇಕು. ಇಲ್ಲಿ ಬರೀತೀನಿ ಹಾಗಾದ್ರೆ ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಮೌಂಟ್, ಅದು 10,000 ರುಪೀಸ್ ಇದೆ. ಇಂಟು ಎಷ್ಟು ತಗೊಳ್ಬೇಕು, ಪ್ರೊಫೆಷನ್ದು ಮುಕ್ಕಾಲ್ ಭಾಗ ಮಾತ್ರ ತಗೊಳ್ಬೇಕು, 3/4 ಮಾತ್ರ ತಗೊಳ್ಬೇಕು. ಸೊ ತಗೊಂಡ್ರೆ 7,500 ಆಗುತ್ತೆ. ನೆಕ್ಸ್ಟ್ ಮೆಡಿಕಲ್ ಅಸೋಸಿಯೇಷನ್ ಮೆಂಬರ್ಶಿಪ್ ಫೀಸ್ ರಿಲೇಟೆಡ್ ಟು ಪ್ರೊಫೆಷನ್ ಡೈರೆಕ್ಟ್ ಆಗಿ ತಗೊಳ್ಳಿ. ಆಡಿಟ್ ಫೀಸ್ ರಿಲೇಟೆಡ್ ಟು ಪ್ರೊಫೆಷನ್ ಅಡ್ಜಸ್ಟ್ಮೆಂಟ್ ಇದೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ಏನ್ ಹೇಳುತ್ತೆ, ಆಡಿಟ್ ಫೀಸ್ ಇನ್ಕ್ಲೂಡ್ಸ್ ಇನ್ಕಮ್ ಟ್ಯಾಕ್ಸ್ ಅಪೀಲ್ ಎಕ್ಸ್ಪೆನ್ಸಸ್. ಇನ್ಕಮ್ ಟ್ಯಾಕ್ಸ್ ಕೂಡ ಅಪೀಲ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಪ್ರೊಫೆಷನ್. ಆಡಿಟ್ ಫೀಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಬೇರೆ. ಟೋಟಲ್ ಎರಡನ್ನೂ ತಗೊಳ್ಳಿ, ಎರಡು ಪ್ರೊಫೆಷನ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ನೀವು ಬೇಕಂದ್ರೆ ಆಡಿಟ್ ಫೀಸ್ ಅನ್ನು ಹೆಸರಲ್ಲೇ ಪೂರ್ತಿ 20,000 ತಗೊಳ್ಬಹುದು. ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಇಸ್ ರಿಲೇಟೆಡ್ ಟು ಪ್ರೊಫೆಷನ್. ದಿವಾಲಿ ಎಕ್ಸ್ಪೆನ್ಸಸ್ ಇಸ್ ರಿಲೇಟೆಡ್ ಟು ಪ್ರೊಫೆಷನ್, ರೆಕಾರ್ಡ್ ಮಾಡಿ. Entertainment expenses is related to profession. Medicine purchase is related to profession. ಸೊ ಕ್ಲೋಸ್ ಮಾಡೋ ಮುಂಚೆ ಇಲ್ಲ, ಇನ್ನು ಕ್ಲೋಸಿಂಗ್ ಬ್ಯಾಲೆನ್ಸ್ ನ ತಗೊಳ್ಳೋದಿಲ್ಲ. ಕ್ಲೋಸ್ ಮಾಡೋ ಮುಂಚೆ ನಾವು ಎಲ್ಲ ಅಡ್ಜಸ್ಟ್ಮೆಂಟ್ ತಗೊಂಡಿದೀವ ಅಂತ ಚೆಕ್ ಮಾಡ್ಕೊಂಬೇಡ. ಗಿಫ್ಟ್ ಫ್ರಮ್ ಪೇಷಂಟ್ಸ್ ಅನ್ರೆಕಾರ್ಡೆಡ್ ಪ್ರೊಫೆಷನಲ್ ರೆಸಿಟ್ಸ್ ತಗೊಂಡಿದ್ದಾಗಿದೆ. 1/4 ಮೋಟರ್ ಕಾರು, ಇಲ್ಲಿ ಎಕ್ಸ್ಪೆನ್ಸಸ್ ಮೂರಲ್ಲಿ ಒಂದೇ ಒಂದು ಎಕ್ಸ್ಪೆನ್ಸ್ ಕೊಟ್ಟಿದ್ರು, ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಮಾತ್ರ ಕೊಟ್ಟದ್ದು, ಮುಕ್ಕಾಲ್ ಭಾಗ ತಗೊಂಡಿದ್ದೀವಿ. ಮೂರನೇದು ರೇಟ್ ಆಫ್ ಡಿಪ್ರಿಷಿಯೇಷನ್ 40% ತಗೊಂಡಿದ್ದಾಗಿದೆ. ಇಂಟ್ರೆಸ್ಟ್ ಅದು ಬೇರೆ ಸಂಬಂಧ ಅದು ಕನ್ಸಿಡರ್ ಮಾಡಿದಾಗಿದೆ. ಆಡಿಟ್ ಫೀಸ್ ಮತ್ತೆ ಎರಡು ಕೂಡ ರಿಲೇಟೆಡ್ ಅಂತಾನೆ ಟ್ರೀಟ್ ಮಾಡಿದಾಗಿದೆ. ಸೊ ಕ್ಲೋಸ್ ಮಾಡ್ಬೋದು, ಡೈರೆಕ್ಟ್ ಕ್ಲೋಸ್ ಮಾಡಿ. ಫೈಂಡ್ ಔಟ್ ದ ಟೋಟಲ್ ಆಫ್ ಆಲ್ ಪ್ರೊಫೆಷನಲ್ ಪೇಮೆಂಟ್ಸ್ ವಿಲ್ ಬಿ 2,58,100 ಬರ್ತಾ ಇದೆ. ಸೊ ಇದನ್ನ 2,19,000 ಮೈನಸ್ 2,58,100 ಮಾಡಿದ್ರೆ ನಿಮ್ಗೆ ಏನ್ ಬರ್ತಾ ಇದೆ, ಲಾಸ್ ಬರ್ತಾ ಇದೆ. ಮೈನಸ್ ಅಂದ್ರೆ ಮೈನಸ್ ನಾವು ಬ್ರಾಕೆಟ್ ಅಲ್ಲಿ ಬರೀತೀವಿ. ಮೈನಸ್ ಬ್ರಾಕೆಟ್ ಅಲ್ಲಿ ಬರೆದ್ರೆ ಅದು ಮೈನಸ್ ವ್ಯಾಲ್ಯೂ ಅಂತ. ಮೈನಸ್ ಅಂದ್ರೆ ಇದೇನಾಗ್ತಾ ಇದೆ, ಇದು ಇಲ್ಲಿ ಲಾಸ್ ಆಗ್ತಾ ಇದೆ. ದೇರ್ ಫಾರ್ ಪ್ರೊಫೆಷನಲ್ ಲಾಸ್ ಇಸ್ 39,100 ರುಪೀಸ್ ಲಾಸ್ ಆಗ್ತಾ ಇದೆ. ಸೊ ಏನು ಟ್ಯಾಕ್ಸ್ ಕಟ್ಟಂಗಿಲ್ಲ, ಲಾಸ್ ಬಂದ್ರೆ ಟ್ಯಾಕ್ಸ್ ಕಟ್ಟಂಗಿಲ್ಲ. ಸೊ ಅದರಿಂದ ಅವನಿಗೆ ಪ್ರೊಫೆಷನಲ್ ಲಾಸ್ ಏನಾದ್ರೆ ಲಾಸ್ ಆಗ್ತಾ ಇದೆ. ಹೆಂಗ್ ಬಂತು, 2,19,000 ಮೈನಸ್ 2,58,100 ಲೆಸ್ ಮಾಡಿದ್ರೆ 39,100 ಬರ್ತಾ ಇದೆ. ಅದು ಪ್ರೊಫೆಷನಲ್ ಲಾಸ್. ಸೊ ಈ ರೀತಿ ನಾವೇನ್ ಮಾಡ್ಬೇಕಂದ್ರೆ ಆ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ, ಪ್ರೊಫೆಷನಲ್ ಇದು ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಸ್ನೇಹಿತರೆ, ಈ ಒಂದು ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋ ಸೆಷನ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ನಾವು ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.